ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಬದ್ಧ ವೈರಿಗಳ ಕಾದಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ರಾತ್ರಿ 8 ಗಂಟೆಗೆ ಫೈನಲ್ ಕದನ ಇದೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ. ಈಗಾಗಲೇ 2 ಬಾರಿ ಪಾಕಿಸ್ತಾನ ಭಾರತದ ವಿರುದ್ಧ ಸೋತಿದೆ. ಇದು ಏಷ್ಯಾ ಕಪ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಫೈನಲ್ಗೆ ಪಾಕಿಸ್ತಾನ ಬರ್ತಾ ಇರುವಂಥದ್ದು ಭಾರತದ ವಿರುದ್ಧ. ಸೊ ಹಂಗಾಗಿ ಒಂಥರ ಇದು ಯುದ್ಧ ಇದ್ದಂಗೆ. ಫೈನಲ್ ಮ್ಯಾಚ್ ಏನಾಗುತ್ತೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಇವತ್ತಿನ ಪಂದ್ಯ ಏನಾಗಬಹುದು ಅಂತೇಳಿ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ. ರಾತ್ರಿ 8 ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ. 8 ಗಂಟೆಯಿಂದಲೂ ಕೂಡ ನಾವು ನಿಮ್ಮ ಜೊತೆಗೆ ಲೈವಲ್ಲಿ ಇರ್ತೀವಿ, ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಈಗಿನ ಕಾರ್ಯಕ್ರಮದಲ್ಲಿ ಪ್ಲೇಯಿಂಗ್ 11 ಹೇಗಿರುತ್ತೆ, ಪಾಕಿಸ್ತಾನದ 11 ಆಟಗಾರರ ಪರಿಸ್ಥಿತಿ ಏನು ಅನ್ನೋದು, ಯಾಕೆಂದರೆ ಇಂಡಿಯಾ ಅಂತ ಆಡಿದಾಗ ಅವರಲ್ಲಿ ಏನೋ ಬದಲಾವಣೆ ಇರಲೇಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ಇಂಡಿಯಾ ಪಾಕ್ ಫೈನಲ್ ವಾರ್. ನೋಡಿ, ಈ ಏಷ್ಯಾ ಕಪ್ ಆರಂಭ ಆದಾಗಿಂದ ಮೊದಲ ಮ್ಯಾಚ್ ಪಾಕಿಸ್ತಾನದ ವಿರುದ್ಧ ಆಡುವಂಥ ಸಂದರ್ಭದಲ್ಲಿ ನೋ ಹ್ಯಾಂಡ್ ಶೇಕ್ ಇತ್ತು. ಅದಾದ ನಂತರ ಕಾನ್ಫರೆನ್ಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಆ ಟೀಮ್ ನಮಗೆ ಕಾಂಪಿಟೇಷನೇ ಅಲ್ಲ ಅಂತೀವಿ. ಈ 2 ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಇವತ್ತು ಮತ್ತೆ ಆ ಫೈನಲ್ ಪಂದ್ಯ ಇರೋದ್ರಿಂದಾಗಿ ಕಾವು ಅಂತೂ ಮತ್ತಷ್ಟು ಜಾಸ್ತಿ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಕಲೀಗ್ಸ್ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನಾಗಿ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಜನಾರ್ದನ್ ಹೆಬ್ಬಾರ್ ಅವರಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇದರ ಜೊತೆಗೆ ಪ್ರಮುಖವಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಫೋನ್ ಕಾಲ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೋಬಹುದು ನಮ್ಮ ಜೊತೆಗೆ. ಸೊ ಹಂಗಾಗಿ ನಿಮ್ಮಲ್ಲಿ ಏನೇ ಅನಿಸಿಕೆ ಇದ್ರೂ ಕೂಡ, ಆರಂಭದಲ್ಲಿ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು, ಅವಶ್ಯಕತೆ ಇತ್ತ ಪಾಕಿಸ್ತಾನದ ವಿರುದ್ಧ ಆಡೋದು ಅಂತೇಳಿ ಆಡಿದ್ವಿ, ಕೊನೆಗೂ ಕೂಡ ಫೈನಲ್ಗೆ ಬಂದಿದ್ದೀವಿ. ಫೈನಲ್ ನಾವೇ ಹೊಡಿತೀವಿ ಅನ್ನೋಂಥ ಲೆಕ್ಕಾಚಾರ, ಆ ಒಂದು ಆತ್ಮವಿಶ್ವಾಸ ಅಂತೂ ಜಾಸ್ತಿ ಇದೆ. ಸೊ ಹಂಗಾಗಿ ಇವತ್ತಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಮುಕ್ತವಾಗಿ ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ಶೇರ್ ಮಾಡ್ಕೊಳ್ಬಹುದು. ಅದಕ್ಕೂ ಕೂಡ ಅವಕಾಶ ಇರುತ್ತೆ, ಫೋನೋ ಕಾಲ್ ಇರುತ್ತೆ. ಫೋನ್ ಮಾಡಿ ಮಜಾ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ ನಾನು ಮೊದಲ ರಿಯಾಕ್ಷನ್ನ ಜನಾರ್ದನ್ ಹೆಬ್ಬಾರ್ ಹತ್ರನೇ ಪಡಿತೀನಿ. ಇದೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ, ಏನು ಹೇಳ್ತೀರಿ? ಎಸ್, ಇನ್ನೊಂದು 1.5 ಗಂಟೆಗೆ ಟಾಸ್ ಆಗುತ್ತೆ. ಭಾಳ ಮಹತ್ವದ ಘಟ್ಟ ಟಾಸ್ ನಮಗೆ. ಯಾಕಂದರೆ ಟಾಸ್ ಗೆದ್ದರೆ ಒಂದಷ್ಟು ಪ್ಲ್ಯಾನ್ಗಳು ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಾವು ಪ್ಲ್ಯಾನ್ ಅಂದ್ಕೊಂಡಾಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಿರೀಕ್ಷೆ ಇದೆ ಇವತ್ತಾದರೂ ಫೈನಲಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಗೆಲ್ತಾರೆ, ಟಾಸ್ ಗೆದ್ದು ಒಳ್ಳೆ ಆಯ್ಕೆ ಮಾಡ್ಕೊಳ್ತಾರೆ, ಫೀಲ್ಡಿಂಗ್ ತೊಗೊಳ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಆ ಒಂದು ಹೋಪ್ಸ್ ಇದೆ. ಉಳಿದಂತೆ ಎಲ್ಲ ಪ್ಲ್ಯಾನನ್ನು ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ನಾವು ಕಳೆದ ಡಿಬೇಟ್ನಲ್ಲಿ ಕೂಡ ಚರ್ಚೆ ಮಾಡಿದ್ವಿ. ಪ್ಲೇಯಿಂಗ್ 11 ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ, ನಮ್ಮ ಸ್ಟ್ರೆಂತ್ ಬಗ್ಗೆನೂ ಮಾತಾಡಿದ್ದೀವಿ. ಈಗ ಟಾಸ್ ಬಗ್ಗೆ ಒಂದು ಹತ್ತಿರ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆವಾಗಲೂ ಕೂಡ ನಾವು ಲೈವಲ್ಲಿ ಇರ್ತೀವಿ ಟಾಸ್ ನಡೆಯೋ ಟೈಮ್ನಲ್ಲೂ ಸಹಿತ. ಒಂದು ನಿರೀಕ್ಷೆ ನಮಗೆ, ಇವತ್ತು ಟಾಸ್ ವಿನ್ ಆಗಿ ಪಾಕಿಸ್ತಾನವನ್ನು ಕಟ್ಟಾಕಬೇಕು. ಯಾಕಂದರೆ ಪಾಕಿಸ್ತಾನ ಫಸ್ಟ್ ಟೈಮ್ ಟಾಸ್ ಗೆದ್ದು ತಪ್ಪು ಮಾಡ್ಕೊಂಡಿದ್ರು. ಇವತ್ತು ನಾವು ಟಾಸ್ ಗೆದ್ದು ಒಳ್ಳೆ ನಿರ್ಧಾರ ತಗೊಂಡು ಪಾಕಿಸ್ತಾನವನ್ನು ಅಂದುಕೊಂಡಕ್ಕಿಂತ ಬೇಗ ಸೋಲ್ಸೋಣ ಅಂತ. ಎಸ್ ಪಾಟೀಲ್, ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಇದು. ಆರಂಭದಲ್ಲಿ ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಈಗ ಪಾಕಿಸ್ತಾನವೇ ಮತ್ತೊಂದು ಯುದ್ಧ ಸೋಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆರಂಭದಲ್ಲಿ ನಾವೆಲ್ಲ ಪಹಲ್ಗಾಮ್ ಆದ್ಮೇಲೆ ಇದು ಯಾಕೆ ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಸೂರ್ಯಕುಮಾರ್ ಅವ್ರಿಗೆ ಸರಿಯಾಗಿ ಮೈದಾನದಲ್ಲೂ ಟಕ್ಕರ್ ಕೊಟ್ಟಿದ್ದಾರೆ. ನೋ ಹ್ಯಾಂಡ್ ಶೇಕ್. ಈ ಹ್ಯಾಂಡ್ ಶೇಕ್ ವಾರು ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು ಈ ಸರಿ. ಇಡೀ ಕ್ರಿಕೆಟ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನಿಸುತ್ತೆ 1-2 ತಂಡ ಹ್ಯಾಂಡ್ ಶೇಕ್ ಇಲ್ದೇ ಕ್ರಿಕೆಟ್ ಆಡಿದ್ದು, ಅಥವಾ ಮುಖಕ್ಕೆ ಮುಖ ಕೊಟ್ಟು ಕ್ರಿಕೆಟ್ ಆಡಿದ್ದು ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಬಟ್ ಏನಂತಂದರೆ ಆ ಜಿದ್ದಂತೂ ಖಂಡಿತವಾಗ್ಲೂ ನಡೀತು ಆ ಮೈದಾನದಲ್ಲಿ. ಅದರ ಜೊತೆಗೆ ಹೊರಗಡೆ ಕೂಡ ನೋಡಿ, ಅವ್ರು ಬರೀ ಹೊರಗಡೆ ಅವ್ರು ಏನು ಹೇಳ್ತಾ ಇದ್ದಾರೆ, ಭಾರತ ಸೇಮ್ಲೆಸ್ ಕ್ರಿಕೆಟ್ ಆಯಿತು ಹಾಗೆ ಹೀಗೆ ಅಂತ. ಅವರು ನಾವೇನು ಹೇಳ್ತಾ ಇದ್ದೀವಿ, ಇಂಥವ್ರ ಜೊತೆ ನಾವ್ಯಾಕೆ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನೋದು ನಮ್ಮದು. ಬಟ್ ಏನು ಅಂತಂದರೆ ಇದೆಲ್ಲದರ ನಡುವೆ ಭಾರತ 2 ಮ್ಯಾಚ್ ಇವ್ರ ಮೇಲೆ ಗೆದ್ದಿದೆ, ಅದು ಇಂಪಾರ್ಟೆಂಟು. ಟಾಸಿಗೆ ಹೇಳ್ತಾ ಇದ್ರು ಹೆಬ್ಬಾರ್ ಸರ್, ನನಗೆ ಟಾಸ್ ಅಷ್ಟು ಇಂಪಾರ್ಟೆಂಟ್ ಪಾತ್ರ ಇವತ್ತು ವಹಿಸುತ್ತೆ ಅಂತ ಯಾಕೋ ಎಲ್ಲೂ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ಶ್ರೀಲಂಕಾ ವಿರುದ್ಧ ನೋಡಿದ್ವಿ, ಮೊದಲ ನಾವು ಟಾಸ್ ಹೋದ್ರೂ ಕೂಡ ಬ್ಯಾಟಿಂಗ್ ಮಾಡಿದ್ವಿ, 200+ ರನ್ ಮಾಡಿದ್ದೀವಿ. ಇವತ್ತು ಅದೇ ಪಿಚ್ಚಲ್ಲಿ ಇರೋದ್ರಿಂದ ನಮಗೆ ಬ್ಯಾಟಿಂಗ್ದೇನು ಪ್ರಾಬ್ಲಮ್ ಇಲ್ಲ. ಅಭಿಷೇಕ್ ಶರ್ಮಾ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. 200+ ನಾವು ಟಾರ್ಗೆಟ್ನ ನೋಡ್ತೀವಿ. ಯಾಕೆಂದರೆ ಪಾಕಿಸ್ತಾನ ಬೌಲರ್ಗಳನ್ನ ಮೊದಲ ಬಾಲಿಂದನೇ ಜಜ್ತಾ ಇದ್ದೀವಿ ನಾವು.
ಎರಡನೇದು ಅವ್ರಿಗೆ ಬ್ಯಾಟಿಂಗ್ ವೈಫಲ್ಯ ಇರೋದ್ರಿಂದ ಅವ್ರಿಗೆ ಚೇಂಜಿಂಗ್ ಮಾಡೋದು ಪ್ರಾಬ್ಲಮ್. ಅವ್ರು ಟಾಸ್ ಗೆದ್ದರೂ ಕೂಡ ಅವ್ರು ಬ್ಯಾಟಿಂಗ್ ಮಾಡೋದಕ್ಕೆ ಆಸಕ್ತಿ ತಗೋತಾರೆ ಹೊರತು ಬಾಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡೋಲ್ಲ. ಏನಾದರೂ ಭಾರತ ಚೇಂಜಿಂಗ್ನಲ್ಲಿ ಬೆಸ್ಟ್ ಅಪ್ಪ, ಸುಮ್ಮನೆ ಫೀಲ್ಡಿಂಗ್ ತಗೊಳ್ಳೋಣ ಅನ್ನುವಂಥ ಕಾರಣಕ್ಕೆ ತೊಗೊಂಡು ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ಬೋದೇ ಹೊರತು, ಇಲ್ಲ ನಾವು ಗೆಲ್ಲೋದಕ್ಕೆ ಆಡಬೇಕು ಅಂತಂದರೆ ಅವ್ರು ಮೊದಲು ಬ್ಯಾಟಿಂಗೇ ತಗೋಬೇಕು. ಬ್ಯಾಟಿಂಗ್ ತೊಗೊಂಡ್ರೆ ಅವ್ರಿಗೆ ಏನಾದರೂ ಒಂದು ಪ್ಲಸ್ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಟಾಸ್ ಏನಾಗುತ್ತೆ, ಅವ್ರಿಗೆ ಬ್ಯಾಟಿಂಗ್ ಬೇಕು, ನಮ್ಗೆ ಬಾಲಿಂಗ್ ಬೇಕು. ಟಾಸ್ ಯಾರು ಗೆದ್ದರೂ ಅಷ್ಟೇ, ಬಿಟ್ಟರು ಅಷ್ಟೇ. ನನಗೆ ಟಾಸ್ ಏನು ಅಷ್ಟು ಮಹತ್ವ ವಹಿಸಲ್ಲ. ಪಿಚ್ ಖಂಡಿತವಲ್ಲೂ ಮಹತ್ವ ವಹಿಸುತ್ತೆ. ಅಭಿಷೇಕ್ ಶರ್ಮಾಗೆ ಹೇಳಿ ಮಾಡಿಸಿದ ಪಿಚ್ಚು, ಗಿಲ್ ಒಳ್ಳೆ ಫಾರ್ಮ್ ಬರಬೇಕು. ಸೂರ್ಯಕುಮಾರ್ 10 ಇನ್ನಿಂಗ್ಸ್ಗಳನ್ನು ಮರೆತು ಇವತ್ತು ಹೊಸ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು. ತಿಲಕ್ ವರ್ಮಾ ಅದೇ ಹಳೆ ಚಾರ್ನ ಮೆರಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೂಮ್ರಾ ಪಾಕಿಸ್ತಾನದ ಜೊತೆಗೆ ತುಂಬ ಅತ್ಯುತ್ತಮ ಬೌಲಿಂಗನ್ನು ಮಾಡಬೇಕು. 2 ಪಂದ್ಯದಲ್ಲಿ ನಾವು ಆ ನಿರೀಕ್ಷೆ ಸುಳ್ಳಾಗಿದೆ. ಅದನ್ನು ಇವತ್ತು ಚೆನ್ನಾಗಿ ಬೌಲಿಂಗ್ ಮಾಡಿ ಅಭಿಷೇಕ್ ಶರ್ಮಾ ಅದ್ರ ಜೊತೆಗೆ ಬೂಮ್ರಾ ಆಮೇಲೆ ಕುಲ್ದೀಪ್ ಯಾದವ್ ಇವರೆಲ್ಲ ಮಿಂಚಬೇಕು ಅಂತ ನಾನು. ಪ್ರೇಮ್ ಅವ್ರೆ, ಈಗ ಆಕ್ರೋಶ ಆವೇಶ ಇರೋದು ನಮಗಿಂತ ಅವರಿಗೆ ಜಾಸ್ತಿ. ಯಾಕಂದ್ರೆ 2 ಬಾರಿ ಪೆಟ್ಟು ತಿಂದಿದ್ದಾರೆ, 3ನೇ ಬಾರಿ ಕೂಡ ಈಗ ಪೆಟ್ಟು ತಿನ್ನೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಹಂಗಾಗಿ ಅವರಿಗೆ ಆ ಕೋಪ ಇರಬಹುದು. ಈ ಬಾರಿ ಒಂದು ಒಳ್ಳೆಯ ಅವಕಾಶ ಇದೆ ನಮಗೆ, ಫೈನಲ್ ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ನಮಗಿಂತ ಅವರಿಗೆ ಅನ್ನೋದು, ಆ ರೀತಿ ಲೆಕ್ಕಾಚಾರ ಇರುತ್ತಲ್ಲ ಅವ್ರದ್ದು. ಹೌದು, ಅವರು ಈಗ 2 ಬಾರಿ ಪೆಟ್ಟು ತಿಂದರೆ 2 ಬಾರಿ ಅಷ್ಟೇ ಚಾಂಪಿಯನ್ ಆಗಿದ್ದಾರೆ. ಯಾಕಂದರೆ 1984ರಿಂದ ಏಷ್ಯಾ ಕಪ್ ಆರಂಭವಾಗಿದ್ದರೆ 16 ಆವೃತ್ತಿ ಮುಗಿದಿದೆ, ಇದು 17ನೇದು. ನಾವು 8 ಬಾರಿ ಚಾಂಪಿಯನ್ ಆಗಿದ್ದಾರೆ, ಅವ್ರು ಜಸ್ಟ್ 2 ಬಾರಿ ಚಾಂಪಿಯನ್ ಆಗಿದ್ದಾರೆ. ಪಾಟೀಲ್ ಬೆಳಗ್ಗೆ ಹೇಳ್ತಾ ಇದ್ರು ಮಧ್ಯಾಹ್ನ, ಅಂಕಿ ಅಂಶಗಳಲ್ಲೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಹತ್ರಕ್ಕೆ ಬರಲ್ಲ. ಬಟ್ ಇವತ್ತಿನ ಮ್ಯಾಚ್ ಅಂತ ಬಂದಾಗ ನಾವು ಯಾವುದೇ ಪತ್ರಿಕೆ ತೆಗಿಲಿ, ಯಾರನ್ನೇ ಕೇಳಲಿ, ಒಂದು ಕಡೆಗೆ ಅಭಿಷೇಕ್ ಶರ್ಮಾ, ಇನ್ನೊಂದು ಕಡೆಗೆ ಶಾಹಿನ್ ಶಾ ಅಫ್ರಿದಿ. ಅವ್ರ ಮ್ಯಾಚ್ ಗೆಲ್ಸಿದ್ರೆ ಅವನೇ ಸಹಿ, ಇವ್ರ ಮ್ಯಾಚ್ ಗೆಲ್ಸಿದ್ರೆ ಇವರೇ ಅಂದ್ರೆ ಹೀರೋಗಳು ಆಗ್ಬಿಟ್ಟಿದ್ದಾರೆ ಅವರಿಬ್ರು ಕೂಡ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಅಂತ ಬಂದಾಗ ಇವತ್ತಿನ ಟೀಮ್, ಪಾಕಿಸ್ತಾನದ ಟೀಮ್ ಅಂತ ಹೇಳಿದ್ರೆ ಆರಂಭನೂ ಚೆನ್ನಾಗಿಲ್ಲ, ಮಧ್ಯಮ ಕ್ರಮಾಂಕನೂ ಚೆನ್ನಾಗಿಲ್ಲ, ಫಿನಿಶಿಂಗ್ ವಿಭಾಗದಲ್ಲಿ ಶಾಹಿನ್ ಶಾ ಅಫ್ರಿದಿ ಒಬ್ಬರು ತುಂಬ ಚೆನ್ನಾಗಿದ್ದಾರೆ. ಹಾಗಾಗಿ ಭಾರತ ತಂಡಕ್ಕೆ ಅದು ಚೇಂಜಿಂಗೇ ಆಗಲಿ, ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಲೆಕ್ಕಾಚಾರದಲ್ಲಿ ಸಮ ಅಲ್ಲ. ಹಾಗಾಗಿ ಬದ್ಧ ವೈರಿಗಳ ಕಾಳಗ ಅನ್ನೋದು ಸಾಂಪ್ರದಾಯಿಕವಾಗಿ ಕಾಳಗ ಆಗಿರೋದ್ರಿಂದ ಅದರ ಹೆಸರು ಬಿಟ್ಟರೆ ಇವತ್ತೇನು ಅವರಿಂದ ಅಂಥ ದೊಡ್ಡ ಕಾಳಗ ನಡೆಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಟೀಮ್ ಹೇಗಿದೆ ಅನ್ನೋದಕ್ಕಿಂತಾಗಿ ಹೆಸರು ಭಾರತ ಪಾಕಿಸ್ತಾನ, ಈ ಕಾರಣಕ್ಕಾಗಿ ಇದು ಹೈಪ್ ತಗೊಳುತ್ತೆ ಬದ್ಧ ವೈರಿಗಳ ನಡುವೆ. ಏಷ್ಯಾ ಕಪ್ಗೆ ಒಂಥರ ಕಳೆ ಬಂದಂಗೆ ಅನಿಸ್ತಾ ಇದೆ. ಅಂದ್ರೆ ಭಾರತ ಪಾಕಿಸ್ತಾನ ನಡುವೆ ಮ್ಯಾಚ್ ನಡೀತಾ ಇರೋ ಕಾರಣಕ್ಕಾಗಿ ಕಳೆ ಬಂದಿದೆ. ಇನ್ ಕೇಸ್ ಇದು ಶ್ರೀಲಂಕಾ ಎದುರುಗಡೆನೋ ಬಾಂಗ್ಲಾ ಎದುರುಗಡೆನೋ ಆಗಿದ್ರೆ ಭಾರತಕ್ಕೆ ಈ ಮಟ್ಟಿನ ಹೈಪ್ ಸಿಗ್ತಿರ್ಲಿಲ್ಲ. ಫೈನಲ್ ಅಂತ ಕ್ರೇಜ್ ಇರ್ತಿತ್ತು, ಆದರೆ ಈ ಮಟ್ಟಿನ ಹೈಪ್ ಸಿಗ್ತಿರಲಿಲ್ಲ. ಬದ್ಧ ವೈರಿಗಳು ಅನ್ನೋಂಥ ಇದು ಬರ್ತಿರಲಿಲ್ಲ, ಪ್ರಶ್ನೆ ಬರ್ತಿರಲಿಲ್ಲ. ಪಾಕಿಸ್ತಾನಕ್ಕೆ ಇವತ್ತಿಲ್ಲಿ ಡ್ಯೂ ಫ್ಯಾಕ್ಟ್ರಿ ಇಲ್ಲ, ಪಾಟೀಲ್ ಹೇಳಿದಾಗೆ ಡ್ಯೂ ಫ್ಯಾಕ್ಟ್ರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಟಾಸ್ ಅಷ್ಟು ಪ್ರಮುಖ ಪಾತ್ರ ವಹಿಸಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಪ್ರೆಷರ್ ಹಾಕಬೇಕು ಅಂದರೆ, ಪ್ರೆಷರ್ ಬೀಳಬೇಕು ಅಂತಂದರೆ ನಾವು ಟಾಸ್ ವಿನ್ ಆಗಬೇಕು. ಯಾಕಂದರೆ ಅವ್ರ ಮೈಂಡ್ ಸೆಟ್ ಇಲ್ಲಿ ಇರುತ್ತೆ, ಟಾಸ್ ಸೋತ ತಕ್ಷಣವೇ ಅವರು ಒಂದು 50% ನರ್ವಸ್ ಆಗಿಬಿಡ್ತಾರೆ. ಏನೋ ತಗೋಬೇಕಾಗಿತ್ತು, ಏನೋ ಮಾಡಬೇಕು, ಏನೋ ಪ್ಲಾನ್ ಹಾಕ್ಕೊಂಡಿರ್ತಾರೆ, ಅದು ಮಿಸ್ ಆಯ್ತಲ್ಲ ಅಂತೇಳಿ ಒಂದು ಆಲೋಚನೆ ಅವ್ರಿಗೆ ಬಂದಿರುತ್ತೆ. ಅಷ್ಟರ ಕಾರಣಕ್ಕೆ ಟಾಸ್ ವಿನ್ ಆಗಬೇಕು ನಾವು ಅನ್ನೋದು ಬಿಟ್ಟರೆ, ಬ್ಯಾಟಿಂಗ್ ಬಂದರೂ ಬಾಲಿಂಗ್ ಬಂದರೂ ಯಾವ್ದು ಬಂದ್ರೂ ನಾವೇ ಮೇಲ್ಗೈ. ಮಾತಾಡೋಣ, ಕಾಲರ್ಸ್ ಇದ್ದಾರೆ. ನಮಸ್ಕಾರ. ಹಲೋ ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೆ? ಸರ್ ನಮಸ್ಕಾರ ಸರ್, ನಾನು ಜಯಕುಮಾರ್ ಅಂತ ಮೈಸೂರಿಂದ. ಹೇಗಿದೆ ಇವತ್ತಿನ ಪಂದ್ಯ, ಹೇಗಿರುತ್ತೆ? ಸರ್ ನನಗೆ ಅದೇ ಇದು ಆಲ್ವೇಸ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ಮೇಲೆ ಸ್ವಲ್ಪ ಗುಡ್ ಕ್ರಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಬೇರೆ ತರ ಈ ರೈವಲ್ರಿ ಅದೆಲ್ಲ ಎಕ್ಸ್ಪ್ಲೋರ್ ಏನಿಲ್ಲ ನನ್ಗೆ, ನಾವು ಆತರ ಏನು ಮಾಡಲ್ಲ. ಸ್ಪೋರ್ಟ್ಸ್, ಇಟ್ಸ್ ಎ ಗೇಮ್ ಅಷ್ಟೇ, ಗುಡ್ ಕ್ರಿಕೆಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ ಒಂದು ಇಂಡಿಯಾ ಹ್ಯಾವ್ ಅಪ್ಪರ್ ಹ್ಯಾಂಡ್, ಇಂಡಿಯಾ ಗೆಲ್ಲುತ್ತೆ. ಕಂಪೇರಿಟಿವ್ಲಿ ಅವರು ಮಲ್ಲಿಕಾರ್ಜುನ್ ಹೇಳಿದಾಗೆ ಪಾಕಿಸ್ತಾನ ಮತ್ತೆ ಅಂತ ಅವರಲ್ಲಿ ಈಗ ಬ್ಯಾಟಿಂಗ್ ಟೀಮ್ ರಿಫಾರ್ಮ್ ಆಗ್ತಿದೆ. ಸೊ ಈಗ ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರಿಗೆ ಇನ್ನೂ ಅನುಭವ ಬೇಕು. ಸೊ ಅವ್ರಿಗೆ ಇನ್ನೂ ಪರ್ಫಾರ್ಮ್ ಮಾಡೋಷ್ಟು ಕ್ಯಾಲಿಬರ್ ಇದ್ರು ಅವ್ರಿಗೆ ಇನ್ನೂ ಅವಕಾಶಗಳು ಬೇಕಾಗ್ಬೋದು. ಬಟ್ ಇಂಡಿಯಾ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆ, ಬೌಲಿಂಗ್ ಚೆನ್ನಾಗಿದೆ, ಮತ್ತೆ ಓವರ್ ಆಲ್ ನಮ್ಮ ಇಂಡಿಯಾ ಟೀಮ್ ಗುಡ್ ಫಾರ್ಮ್ ಅಲ್ಲಿ ಇದೆ ಈಗ. ಸರ್, ಈಗ ಅಭಿಷೇಕ್ ಶರ್ಮಾ ಔಟ್ ಆಗಬಾರ್ದು, ಬಟ್ ಬೇಗನೆ ಔಟ್ ಆಗಿಬಿಟ್ರೆ ನಾವು 200 ರೀಚ್ ಆಗ್ತೀವಿ ಅಂತ ಅನ್ಸುತ್ತಾ ನಿಮಗೆ? ಮೊದಲು ಬ್ಯಾಟಿಂಗ್ ಮಾಡಿ ಸರ್ ಖಂಡಿತ ಅಭಿಷೇಕ್ ಶರ್ಮಾ ಮೇಲೆ ಡಿಪೆಂಡೆನ್ಸಿ ಈಗ ನಮ್ಗೆ ಏನಾಗಿದೆ 2 ಮ್ಯಾಚ್ ಇಂದ ಅವ್ರಿಗೂ ಒಂದು ಅವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಬಟ್ ಈ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಇದ್ರೂ ಬಟ್ ಬೇರೆಯವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಸರ್. ನೋಡಿ, ನಮ್ಮಲ್ಲಿ ಮಿಡ್ಲ್ ಆರ್ಡರ್ ನಲ್ಲಿ ಅಷ್ಟೊಂದು ರನ್ ಬಂದಿಲ್ಲ. ಇವರೇ ನೀವು ನೋಡಿದ ತಿಲಕ್ ವರ್ಮಾ ಇದ್ದಾರೆ, ಸೂರ್ಯಕುಮಾರ್ ಸ್ವಲ್ಪ ಔಟ್ ಆಫ್ ಫಾರ್ಮ್ ಇದ್ದಾರೆ. ಬಟ್ ಅಂದ್ರೆ ಪೇಸ್ ಫಸ್ಟ್ ಪವರ್ ಪ್ಲೇ ನಮ್ಗೆ ಎನ್ಕ್ಯಾಶ್ ಮಾಡ್ಕೋಬೇಕಂದ್ರೆ ಅಭಿಷೇಕ್ ಶರ್ಮಾ ನಮ್ಗೆ ಕ್ರೂಷಿಯಲ್ ಆಗ್ತಾರೆ ಸರ್. ನಿಮ್ಮ ಲೆಕ್ಕದಲ್ಲಿ ನಮ್ಮ ಟೀಮ್ನಲ್ಲಿ ಇನ್ ಕೇಸ್ ಒಂದು ಬದಲಾವಣೆ ಅಥವಾ 2 ಬದಲಾವಣೆ ಮಾಡಬೇಕು ಅಂತ ಬಂದ್ರೆ ಯಾರನ್ನ ಚೇಂಜ್ ಮಾಡಿದ್ರೆ ಉತ್ತಮ, ಮಿಡ್ಲ್ ಆರ್ಡರ್ನಲ್ಲೋ ಯಾವ್ದ್ರಲ್ಲ ವಿಚಾರದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ಸರ್ ಅದೇ ನೋಡ್ತಾ ಇದ್ದೆ ನ್ಯೂಸ್ ಅಲ್ಲಿ, ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಿದೆ ಅಂತ ಇದ್ರು. ಬಟ್ ಅದನ್ನ ಇನ್ನೂ ಕಂಪ್ಲೀಟ್ ಟೀಮ್ 11 ಏನು ಗೊತ್ತಾಗಿಲ್ಲ.
ನನ್ನ ಪ್ರಕಾರ ಸರ್ ಟೀಮ್ ಚೇಂಜ್ ಅನಿವಾರ್ಯ ಕಾರಣ ಬೇಕಲೇಬೇಕು. ನಮ್ಗೀಗ ಒಬ್ಬ ಆಲ್ರೌಂಡರ್ ಬೇಕಾಗ್ಬೋದು ಮೋಸ್ಟ್ಲಿ. ಎಸ್. ಅಲ್ಲ, ಈಗ ಶಿವಮ್ ದುಬೆ ಹೇಳ್ಕೊಳ್ಳುವಂತ ಪ್ರದರ್ಶನ ಇಲ್ಲ. ಶಿವಮ್ ದುಬೆ ಬದಲಾಗಿ ಹರ್ಷದೀಪ್ನ ತಗೊಂಡ್ಬಂದ್ರೆ ಬೆಟರ್ ಅಂತ ಅನ್ಸುತ್ತಾ, ಇಲ್ಲ ಆಲ್ರೌಂಡರ್ ಒಬ್ಬ ಇರ್ಬೇಕಪ್ಪ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಸರ್ ನನ್ಗೆ ಅಲ್ಲಿ ಆ ದುಬೈ ವಿಕೆಟ್ ನಾವು ನೋಡಿರೋ ಹಾಗೆ ಇಟ್ಸ್ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್ ಆಗಿರುತ್ತೆ, ನೀವು ನೋಡಿರ್ಬೋದು. ಸೊ ನಮ್ಗೆ ಹರ್ಷದೀಪ್ ಮೀಡಿಯಂ ಪೇಸ್ ಇರೋದ್ರಿಂದ ನನ್ಗೇನು ಅಷ್ಟೊಂದು ಹೆಲ್ಪ್ ಆಗಲ್ಲ. ನಮ್ಗೆ ಮೂರು ಬ್ಯಾಟ್ಸ್ಮನ್ ಬೇಕಾಗ್ಬೋದು ಮಿಡ್ಲ್ ಆರ್ಡರ್. ಸೊ ನನ್ನ ಪ್ರಕಾರ ಒಬ್ಬ ಆಲ್ರೌಂಡರ್ ರೆಕಮೆಂಡ್ ಮಾಡ್ತೀನಿ ಸರ್. ಐ ವಿಲ್ ಗೋ ವಿತ್ ಅನ್ ಆಲ್ರೌಂಡರ್ ಇಫ್ ಎನಿ ಸಚ್ ಕೇಸಸ್ ಹ್ಯಾಪನ್. ಸೊ ಹಾರ್ದಿಕ್ ಪಾಂಡ್ಯನೇ ಇರ್ಲಿ ನಮ್ಗೆ ಟೀಮಲ್ಲಿ ಯಾವುದೇ ಇಂಜುರಿ ಆಗೋದು ಬೇಡ ಅಂತ ಬಯಸೋದು. ಆಫ್ ಕೋರ್ಸ್ ಬ್ಯಾಲೆನ್ಸ್ ಟೀಮ್ ಆಕ್ಚುಲಿ. ಅಂಡ್ ಈಗ ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಟೀಮ್ ಸಿಂಕ್ರನೈಸೇಷನ್ ಚೆನ್ನಾಗಿದೆ. ಅಂಟಿಲ್ ಎಮರ್ಜೆನ್ಸಿ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಎ ಚೇಂಜ್. ಅದರ್ವೈಸ್ ಇಟ್ಸ್ ಓಕೆ ಟು ಗೋ. ಆಲ್ ಆರ್ ಡೂಯಿಂಗ್ ಗುಡ್ ಆಕ್ಚುಲಿ. ಬಟ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅವರ ಸರ್ ಗುಡ್ ಸರ್. ಅವರು ಬೌಲರ್ ರೊಟೇಟ್ ಮಾಡೋದು ಮತ್ತೆ ಅನಲೈಸ್ ಮಾಡೋದು ಅವೆಲ್ಲ ಡೂಯಿಂಗ್ ಗುಡ್ ಸರ್. ಆಕ್ಚುಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಗ್ರಾಫೈಟ್ ಚೆನ್ನಾಗಿದೆ 2020 ಫಾರ್ಮ್ಯಾಟ್ ಅಲ್ಲಿ. ಸೊ ಈವನ್ ಅವ್ರು ಸ್ವಲ್ಪ 2020 ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಅವ್ರಿಗೆ ಈ ನೋಸ್ ಆಕ್ಚುಲಿ ಹೌ ಟು ಆಪರೇಟ್ ಬೌಲರ್ಸ್ ಅಂತ. ನೀವು ಲಾಸ್ಟ್ ಟೈಮ್ ನೋಡಿದಾಗ ನಮ್ಮ ಬೌಲರ್ಸ್ ಎಲ್ಲ ಲಾಸ್ಟ್ ಪಾಕಿಸ್ತಾನ ಮೇಲೆ ಅಥವಾ ಬಾಂಗ್ಲಾದೇಶ್ ಮೇಲೆ ನೋಡುವಾಗ ನಮ್ಗೆ 100+ ಆದ್ಮೇಲೆ ವಿಕೆಟ್ಗಳು ಬಿದ್ದಿದ್ದು. ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡಪ್ ಆಗಿತ್ತು. So then he bring out changes, then we got wickets actually. ಓಕೆ ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಓಕೆ, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಬೆಂಗಳೂರಿಂದ. ಮಂಜುನಾಥ್, ಹೇಳಿ, ಹೇಗಿರುತ್ತೆ ಇವತ್ತಿನ ಪಂದ್ಯ? ಸರ್ ಇವತ್ತಿನ ಪಂದ್ಯ ಹೇಳ್ಬೇಕಂದ್ರೆ ಇಂಡಿಯಾ ಪಾಕಿಸ್ತಾನ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಯಾರು ಜಾಸ್ತಿ ರನ್ ಹೊಡಿಬಹುದು? ಪಾಕಿಸ್ತಾನದವ್ರನ್ನ ಎಷ್ಟಕ್ಕೆ ರನ್ ಕಟ್ಟಿ ಹಾಕ್ಬೇಕು, ಅಥವಾ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಹೊಡಿಬೇಕು? ಸರ್ ನಾವು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 180 ಇಂದ 200 ರೀಚ್ ಆಗ್ಬೇಕು ಸರ್. ಪಾಕಿಸ್ತಾನರು ಬ್ಯಾಟಿಂಗ್ ಮಾಡಿದ್ರೆ 160 ಇಂದ 170 ರನ್ಗೆ ಅವ್ರನ್ನ ಕಟ್ ಹಾಕಿದ್ರೆ ಇಂಡಿಯಾ ಚೇಸ್ ಮಾಡ್ತಾರೆ ಸರ್. ಸುಲಭವಾಗಿ ಚೇಸ್ ಮಾಡ್ತಾರೆ. ಒಂದು 15 ಓವರ್ ಚೇಸ್ ಮಾಡ್ತಾರೆ. ಮಂಜುನಾಥ್ ಅವ್ರು, ನೀವು ಕ್ರಿಕೆಟ್ ಆಡ್ತಾ ಇರಾ ಈಗಲೂ? ಹೌದು ಸರ್, ಹೌದು, ನಾವು ಕ್ರಿಕೆಟ್ ಆಡ್ತಿದ್ದೋ. ಸ್ವಲ್ಪ ಐಡಿಯಾ ಇರುತ್ತೆ ನಿಮಗೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ನಮ್ಮ ಕ್ಯಾಪ್ಟನ್ ಅಂತ? ಹೌದು ಸರ್, ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂದೊಂದು ಬಾಲ್ಗೂ ಒಂದೊಂದು ನಿಮಿಷಕ್ಕೊಂದು ಆಡಿ ಬಿಡ್ತಾ ಏರುಪೇರು ಆಗ್ತಾ ಇರುತ್ತೆ. ಟಾಸ್ ವಿನ್ ಇಂಪಾರ್ಟೆಂಟ್ ಆಗುತ್ತೆ ಮಂಜುನಾಥ್ ಅವರ ನಿಮ್ಮ ಪ್ರಕಾರ? ಸರ್ ಖಂಡಿತ ಇಂಡಿಯಾ ವಿನ್ ಆಗುತ್ತೆ. ಅಲ್ಲ, ಟಾಸ್ ಬಗ್ಗೆ ಏನು ಹೇಳ್ತೀರಿ? ಇನ್ ಕೇಸ್ ನಾವು ಟಾಸ್ ಸೋತ್ವಿ ಅಂತ ಇಟ್ಕೊಳ್ಳಿ, ಅವಾಗ ಏನು ಪ್ಲಾನ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ? ಸರ್ ಟಾಸ್ ವಿನ್ ಸರ್ ಹೇಳ್ದಂಗೆ ಟಾಸ್ ವಿನ್ ಏನು ಅಂತಂದ್ರೆ, ಈಗ ಪಾಕಿಸ್ತಾನದರಾಗ್ಲಿ ಇಂಡಿಯಾದರಾಗ್ಲಿ ಒಂದು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ನಾವು ಬೌಲಿಂಗ್ ಯಾವ ರೀತಿ ಬೇಕು, ಯಾರು ಫಸ್ಟ್ ಬೌಲಿಂಗ್ ಮಾಡಿಸ್ಬೇಕು, ಅವ್ರಿಗೆ ಎಷ್ಟು ರನ್ ಅಲ್ಲಿ ಅವ್ರನ್ನ ಆಲ್ ಔಟ್ ಮಾಡಬೇಕು, ಮತ್ತೆ ಇದೆಲ್ಲ ಒಂದು ಪ್ಲಾನಿಂಗ್ ಇರುತ್ತೆ. ಸೊ ಬಂದು ಟಾಸ್ ವಿನ್ನೂ ಪ್ರಮುಖ ಆಗುತ್ತೆ ಸರ್. ನಾವು ಜೊತೆಗೆ ಮ್ಯಾಚ್ ನೋಡೋಣ. ನಾವು 7:15 ಯೂಟ್ಯೂಬ್ನಲ್ಲಿ ಬರ್ತೀವಿ, ಜಿ ಕನ್ನಡ ನ್ಯೂಸ್ ಅಲ್ಲಿ. ಆಮೇಲೆ ಸರ್ ಇನ್ನೊಂದು ವಿಷಯ, ಪಾಕಿಸ್ತಾನದ್ದು ಏನು ಇದು ಟಾಸ್ ವಿನ್ ಅವ್ರದ್ದು ಏನಾದ್ರು ಆಯ್ತು ಅಂದ್ರೆ 100% ಅವ್ರು ಬೌಲಿಂಗ್ ತಗೋತಾರೆ. ಬೌಲಿಂಗ್ ತಗೋತಾರ, ಬಟ್ ಅವ್ರದ್ದು ಬ್ಯಾಟಿಂಗ್ ತಗೊಳ್ಳೋದು ತೀರಾ ಕಡಿಮೆ, ಯಾಕಂದ್ರೆ ಸ್ಟ್ರೆಂತ್ ಇಲ್ಲ ಅವ್ರ ಕಡೆ ಬ್ಯಾಟಿಂಗ್. ಬಾಂಗ್ಲಾದೇಶದ ಜೊತೆಗೆ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು, ಬೌಲಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಬಾಲ್ ಮಾಡಿ ಅವ್ರನ್ನ ವಿಕೆಟ್ ತೆಗೆದ್ರು. ಆ ಒಂದು ಪ್ಲಾನ್ ಇಂದ ಬರಲ್ವಾ ಹೆಂಗೆ? ಇಲ್ಲ ಸರ್, ಅವ್ರ ಪ್ಲಾನಿಂಗ್ ಏನ್ ಗೊತ್ತಾ, ಫಸ್ಟ್ ಫೀಲ್ಡಿಂಗ್ ಬೌಲಿಂಗ್ ತಗೊಂಡ್ರೆ ಅವ್ರು ಮಿನಿಮಮ್ ನಾನು ಹೇಳ್ದಂಗೆ 150ರಿಂದ 160 ರನ್ ಗೆಸ್ ಮಾಡಿ ಇಂಡಿಯಾನ ಆಲ್ಔಟ್ ಮಾಡಕ್ ನೋಡ್ತಾರೆ. ಆಮೇಲೆ ಅವ್ರು ಮಾಮೂಲಿ ಒಂದ್ ಸ್ವಲ್ಪ ಅವ್ರದ್ದು ಬೌಲಿಂಗ್ ಅಲ್ಲಿ ಒಂಚೂರು ಕಿರಿಕ್ ಮಾಡೋದು, ಮತ್ತೆ ಬೇಕು ಅಂತ ಫಾಸ್ಟ್ ಮಾಡೋದು, ಅವ್ರ ಸ್ವಭಾವನ ತೋರಿಸ್ತಾರೆ ಅಂತ ಅವ್ರ ಕುತಂತ್ರಗಳನ್ನ ತೋರಿಸ್ತಾರೆ. ಅವ್ರ ಗುಣ ಸ್ವಭಾವ, ಅವ್ರ ಹುಟ್ಟು ಗುಣ, ಮತ್ತೆ ಬೌನ್ಸರ್ಗಳು ಹಾಕೋದು. ಈ ಫೈನಲ್ ಪಂದ್ಯ ಗೆದ್ದಾದ ನಂತರ ರಾಜಕೀಯ ಶುರು ಆಗಬಹುದಾ ಹೇಗೆ ಅಂತೇಳಿ? ಮತ್ತೆ ನಮ್ಮ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಆಡಿ ಓಡ್ ಬರ್ಬೇಕಾದ್ರೆ ಬೇಕು ಅಂತ ಅಡ್ಡ ಬರೋದು, ಇವೆಲ್ಲ ನಾವು ನೋಡಿದೀವಿ ಸರ್. ನಾವು ಸುಮಾರು 30 ವರ್ಷದಿಂದ ನಾವು ಈ ಮ್ಯಾಚ್ ಪಾಕಿಸ್ತಾನದ ಗುಣ ಎಲ್ಲ ಸರ್ವೆ ಮಾಡ್ಬಿಟ್ಟಿದೀವಿ. ನಿಮಗೀಗ ವಿನ್ ಆಗಕ್ಕಾಗಲ್ಲ ಅಂದಾಗ ಬರೀ ಇಂಥವನ್ನೇ ಮಾಡ್ಕೊಂಡು ಹೋಗ್ಬೇಕಲ್ಲ, ಬೇಕು ಅಂತ ಕಾಲ್ ಕೆರೆದು ಜಗಳ ಮಾಡ್ತಾರ ಅವ್ರು. ಈಗ ಮೊನ್ನೆ ಲಾಸ್ಟ್ ಟೈಮ್ ಕೈ ಕುಲ್ದಿದ್ದಕ್ಕೆ ಕತ್ಕೊಂಡಷ್ಟು ಇಶ್ಯೂ ಮಾಡಿದ್ರು. ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅದನ್ನ ಎಲ್ಲ ಕಂಪ್ಲೇಂಟ್ಗಳೆಲ್ಲ ಮಾಡಿ ಇದೆಲ್ಲ ಮಾಡಿ ಇವತ್ತು ಫೈನಲ್ ಪಂದ್ಯದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾ ಅಥವಾ ಹೇಗೆ ಅದೇ ಪ್ಲೇಯಿಂಗ್ ಲೆವೆನ್ ಇದ್ರೆ ಓಕೆನಾ?
ಇಲ್ಲ ಸರ್ ಈಗ ಸೇಮ್ ಟೀಮ್ ಹೆಂಗಿದೆಯೋ ಅದು ಹಂಗೆ ಇರಬೇಕು. ಸೊ ಬೌಲಿಂಗ್ ಮಾತ್ರ ಸರ್ ಹೇಳ್ದಂಗೆ ಬುಮ್ರಾ ಅವರು ಸ್ವಲ್ಪ ಬೌಲಿಂಗ್ ಟೈಟ್ ಮಾಡ್ಬೇಕು ಸರ್. ಈಗ ರನ್ ಬಿಟ್ ಕೊಡ್ತಾ ಇದಾರೆ, ಸ್ವಲ್ಪ ಕಂಟಿನ್ಯೂ ಇದು ಮಾಡಬೇಕು, ಹೌದೌದು, ಕಡಿವಾಣ ಯಾಕಂದ್ರೆ ಹಾಕಬೇಕು. ಮೊನ್ನೆ ಶ್ರೀಲಂಕಾದಲ್ಲಿ 202 ರನ್ ನೋಡಿದೆ, ಆ ರನ್ ಚೇಸ್ ಮಾಡಿದಾರೆ ಅಂದ್ರೆ ಹೌದು. ನಿಜ. ಬ್ಯಾಟ್ಸ್ಮನ್ಗಳು ಒಂದ್ ಸ್ವಲ್ಪ ನರ್ವಸ್ ಆಯ್ತಾರೆ ಸರ್. ಫೀಲ್ಡಿಂಗು ಸ್ವಲ್ಪ ಸುಧಾರಣೆ ಆಗ್ಲೇಬೇಕು. ಹೌದೌದು, ಏನಪ್ಪಾ ನಾವು ಇಷ್ಟು ನೀಟಾಗಿ ನಾವು ಸ್ಕೋರ್ ಮಾಡಿ ಇವ್ರ ಬೌಲರ್ಗಳು ಈ ರೀತಿ ತಂದು ನಿಲ್ಸ್ಬಿಟ್ರಲ್ಲ ಅಂದ್ಬಿಟ್ಟು ಒಂದ್ ರೀತಿ ಎಂತವ್ರು ವೀಕ್ ಆಗ್ತಾರೆ ಸರ್ ಈಗ. ಓಕೆ ಕ್ಯೂರಿಯಾಸಿಟಿ ಇದೆ ನಿಮಗೆ ಮ್ಯಾಚ್ ನೋಡೋದಕ್ಕೆ. ಕ್ಯೂರಿಯಾಸಿಟಿ ಇದೆ, ಕ್ಯೂರಿಯಾಸಿಟಿ ಉಳಿಸ್ಕೊಳ್ಳಿ. ನಮ್ಮ ಜೊತೆ ಜಾಯ್ನ್ ಆಗಿ ಯೂಟ್ಯೂಬ್ನಲ್ಲಿ 7 ಕಾಲದಿಂದ ಜಿ ಕನ್ನಡ ನ್ಯೂಸ್ ನೋಡಿ ಯೂಟ್ಯೂಬ್ನಲ್ಲಿ ಸಿಗ್ತೀವಿ ನಾವು, ಜೊತೆಗೆ ಕಂಟಿನ್ಯೂ ಮ್ಯಾಚ್ ಮುಗಿಯೋ ತನಕ. ಎಸ್, ಓಕೆ, Thank ಥ್ಯಾಂಕ್ you ಯು so much, ಮಂಜು ಅವರೇ, ಜಿ ಕನ್ನಡ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಅಭಿಷೇಕ್ ಶರ್ಮಾ ಅವರ ಪ್ಲಾನಿಂಗ್ ಅಂತೂ ಇದ್ದೇ ಇರುತ್ತೆ. ಅಭಿಷೇಕ್ ಶರ್ಮಾನ ಹೇಗೆ ಕಟ್ ಆಗಬೇಕು, ಒಟ್ಟಿನಲ್ಲಿ ಆಲ್ಮೋಸ್ಟ್ ಅಭಿಷೇಕ್ ಶರ್ಮಾ ಕಟ್ ಆಗಿದ್ರೆ 70% ನಾವು ಗೆದ್ದಂಗೆ ಅವರ ಮನಸ್ಥಿತಿ ಇರುತ್ತೆ. ಬಟ್ ಇವತ್ತು ಸೂರ್ಯಕುಮಾರ್ ಯಾದವ್ ಕಡೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಸೂರ್ಯಕುಮಾರ್ ಯಾದವ್ ಜೊತೆಗೆ ಪ್ಲಾನ್ ಮಾಡ್ಕೊಂಡು ಬಂದಿರಲ್ಲ, ಯಾಕಂದ್ರೆ ಈ ಒಂದು ಏಷ್ಯಾ ಕಪ್ಪಲ್ಲಿ ಅವರ ಪ್ರದರ್ಶನ ಅಷ್ಟೊಂದು ಇರಲಿಲ್ಲ. ನೋಡಿ, ನಾವು ಮ್ಯಾಚ್ ಶುರುವಾಗೋ ಮೊದಲೇ, ಸೀರೀಸ್ ಶುರುವಾಗೋ ಮೊದಲೇ ಅಭಿಷೇಕ್ ಶರ್ಮನ ಮೇಲೆ ಒಂದು ಹೋಪ್ಸ್ ಇತ್ತು, ಚೆನ್ನಾಗಿ ಆಡ್ತಾರೆ ಅಂತೇಳಿ. ಆದರೆ ಇಡೀ ಟೀಮ್ ಮೇಲೆ ಒಂದಷ್ಟು ಹೋಪ್ಸ್ ಇತ್ತು, ಬೇರೆ ಬೇರೆ ಆಟಗಾರರ ಮೇಲೆ, ತಿಲಕ್ ವರ್ಮಾ ಮೇಲೆ, ಸೂರ್ಯಕುಮಾರ್ ಯಾದವ್ ಇವನ್ ಕ್ಯಾಪ್ಟನ್ ಮೇಲೆ ಎಲ್ಲ ಹೋಪ್ಸ್ ಇದೆ. ಇವರೆಲ್ಲ ತುಂಬ ಚೆನ್ನಾಗಿ IPL ಆಡಿದವರು ಅಂತೇಳಿ. ಈಗ ಸದ್ಯಕ್ಕೆ ಏನಾಗಿದೆ ಅಂದರೆ ಎಲ್ಲ ಫೋಕಸ್ ಒಂದೇ ಕಡೆಗೆ ಬಿದ್ದಿದೆ. ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಮೇಲೂ ನಾವು ಅಷ್ಟೊಂದು ಮಾತಾಡ್ತಾ ಇಲ್ಲ, ಅಭಿಷೇಕ್ ಶರ್ಮನ್ ಮೇಲೆ ಒಬ್ಬನ ಮೇಲೆ ಶಿಫ್ಟ್ ಆಗಿಬಿಟ್ಟಿದೆ ಎಲ್ಲ ಫೋಕಸ್ಸು. ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು, ಬೇರೆಯವ್ರ ಮೇಲೂ ಆ ಫೋಕಸ್ ಹೋಗೋದು. ಏನ್ ಗೊತ್ತಾ, ಪಾಕಿಸ್ತಾನದವರು ಹಿಂಗೆ ತಿಳ್ಕೊತಾರೆ ಇವತ್ತು ಅಭಿಷೇಕ್ ಶರ್ಮನ್ ಟಾರ್ಗೆಟ್ ಮಾಡೋಣ ಅಂತ. ಉಳಿದವರು ಅವರು ಈ ಲೈನ್ ದಾಗ ಹೋದಾಗ ಇನ್ನೊಬ್ಬ ಹೀರೋ ಹಿಂಗ್ ಬರ್ತಾನೆ. ಅದು ಸೂರ್ಯ ಆಗಿರ್ಬೋದು, ಗಿಲ್ ಆಗಿರ್ಬೋದು. ಪ್ಲೇಯಿಂಗ್ 11 8 ಜನರಲ್ಲಿ ನಿಮಗೆ ಯಾರು ಆಡಿದ್ರು ಅವ್ರಿಗೆ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲರೂ ಬಿಗ್ ಹಿಟ್ಟರ್ ನೋಡಿ. ತಿಲಕ್ ವರ್ಮಾ ಆಡ್ಲಿ, ಸಂಜು ಆಡ್ಲಿ, ನಿಮಗೆ ಹಾರ್ದಿಕ್ ಪಾಂಡ್ಯ ಅಥವಾ ಶಿವಮ್ ದುಬೆ ಆಡಿದ್ರು ಎಲ್ಲ 6 ಹೊಡೆಯೋ ಆಟಗಾರ ಇದಾರೆ ನಿಮಗೆ. ಹಂಗಾಗಿ ಏನ್ ಸಮಸ್ಯೆನೇ ಇಲ್ಲ. ಒಂದ್ ಸ್ವಲ್ಪ ಕ್ಲಾಸ್ ಅಂದ್ರೆ ನಮಗೆ ಅಲ್ಲಿ ಶುಭ್ಮನ್ ಗಿಲ್ ಬಿಟ್ರೆ ನಿಮ್ಗೆ ಎಲ್ಲರೂ ವೆರಿ ಡೇಂಜರಸ್ ಪ್ಲೇಯರ್. ಬಟ್ ನಮ್ಗೆ ಡೇಂಜರ್ ಆಗಿ ಅನ್ಸೋದು ನನಗೆ ಆ ಗ್ರೌಂಡನ್ನು ಕೆಲವು ಮ್ಯಾಚ್ಗಳಿಂದ ನೋಡಿದಾಗ ಲಾಂಗ್ ಆನ್ ಲಾಂಗ್ ಆಫ್ ಮಾತ್ರ ನಮ್ಗೆ ಡೇಂಜರ್ ಆಗಿ ಪರಿಣಾಮ ಆಗುತ್ತೆ. ಸ್ವಲ್ಪ ದೊಡ್ಡದು ಇದೆ, 25 ಆಡ್ಸ್ ಇರೋದ್ರಿಂದ ಒಂದ್ ಸ್ವಲ್ಪ ಸ್ಪಿನ್ನರ್ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ಕೇಳಿಸ್ತಿದೆ. ಎಲ್ಲಿಂದ ಕರೆ ಮಾಡ್ತಾ ಮ್ಯೂಟ್ ಮಾಡಿ ಮಾತಾಡಿ, ಜೋರಾಗಿ ಮಾತಾಡಿ ಸರ್. ಸರ್ ಗೋಪಾಲ್ ರಾಜ್ ಅಂತ ಹೇಳಿ ಮೈಸೂರಿಂದ ಕಾಲ್ ಮಾಡ್ತಿರೋದು. ಹೇಗಿದ್ದೀರಿ ಸರ್? ದಸರಾ ಹೇಗ್ ನಡೀತಾ ಇದೆ? ಹಾ, ಚೆನ್ನಾಗಿದೆ ಸರ್. ಇವತ್ತು ಫುಲ್ಲು ದೀಪಾವಳಿ ಸರ್. ಇವತ್ತು ದಸರಾಗ ಒಂದು ಗಿಫ್ಟ್ ಬರುತ್ತೆ, ಮತ್ತೊಂದು ಇವಾಗ ಏಷ್ಯಾ ಕಪ್ದು. ಹೌದು ಸರ್, ಎಲ್ಲ ಅದಕ್ಕೆ ಕಾಯ್ತಿದ್ದೀವಿ. ಇವತ್ತು ದಸರಾ ಬಿಸಿ ಇದ್ರು ಎಲ್ಲ ಟಿವಿ ಮುಂದೆ ಕುತ್ಕೊಳ್ತಾರೆ ಅಂತ ಅನ್ಸುತ್ತಾ ನಿಮಗೆ ಮೈಸೂರಿನಲ್ಲೆಲ್ಲ? ಹಾ ಸರ್, ಇವತ್ತು ಇಂಡಿಯಾ ಪಾಕ್ ಫೈನಲ್ ಅಲ್ವಾ ಸರ್, ಅದಕ್ಕೆ. ಹೇಗ್ ನಡೆಯುತ್ತೆ ಇವತ್ತಿನ ಮ್ಯಾಚ್? ಏನ್ ಎಕ್ಸ್ಪೆಕ್ಟೇಷನ್, ಯಾರು ಆಡ್ತಾರೆ, ನಿಮ್ಗೇನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಬಗ್ಗೆ? ಸರ್, ಇವತ್ತು ಶುಭ್ಮನ್ ಗಿಲ್ ಮತ್ತೆ ಸೂರ್ಯಕುಮಾರ್ ಯಾದವ್ ಆಡ್ತಾರೆ ಅಂತ ನನ್ಗೆ ಸರ್. ಇವ್ರಿಬ್ರು ಫಾರ್ಮ್ ನಲ್ಲೇ ಇಲ್ಲ, ಇವತ್ತು ಇವ್ರು ಆಡ್ತಾರೆ ಅಂತನಾ? ಫಾರ್ಮಿಗೆ ಬರ್ತಾರೆ ಅಂತ ಅವ್ರ ಹೋಪ್ಸ್. ಶುಭ್ಮನ್ ಗಿಲ್ ಕ್ಲಾಸ್ ಆಟಗಾರ. ಯಾವ ಅಭಿಷೇಕ್ ಅಂದ್ರೆ ಅವ್ರು ಹೇಳ್ತಾರೆ ಬಿಗ್ ಪ್ಲೇಯರ್ಸ್ ಯಾವಾಗ್ಲೂ ಬಿಗ್ ಮ್ಯಾಚ್ ಅಲ್ಲಿ ಆಡೋದು, ಬಿಗ್ ಡೇ ಅಲ್ಲಿ ಆಡೋದು ಅಂತ. ಅಭಿಷೇಕ್ ಶರ್ಮಾನ ಅವ್ರು ಮಾತಾಡ್ತಿದ್ರು, ಅವ್ರ ನಡುವೆ ಹೇಳ್ತೀನಿ, ಅಭಿಷೇಕ್ ಶರ್ಮಾನ ಸ್ಟ್ರೆಂತ್ ಏನು, ಬ್ಯಾಟಿಂಗ್ ಸ್ಟ್ರೆಂತ್ ನೋಡಿದೆ, ಮೆಂಟಲಿ ಯಾವ ಥರ ಸ್ಟ್ರೆಂತ್ ಇದೆ ಅವ್ರದ್ದು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಈ ಪ್ರಜರ್ ಏನು ಹೇಳ್ತೀರಾ ಸರ್? ಹೌದು ಸರ್, ಇವತ್ತು ಶುಭ್ಮನ್ ಗಿಲ್ ಮತ್ತೆ ಸೂರ್ಯಕುಮಾರ್ ಯಾದವ್ ಪಕ್ಕ ಆಡ್ತಾರೆ ಸರ್. ಬೌಲಿಂಗ್ ಅಲ್ಲಿ ಏನ್ ಬೂಮ್ರಾ ಹಿಂಗ್ ಓಡಿಸ್ಕೊತಾ ಇದಾರಲ್ಲ, ಏನ್ ಮಾಡ್ಬೇಕು ಅಂತ ಪಾಕಿಸ್ತಾನದ? ಸರ್, ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಬುಮ್ರಾಗೆ ಸಿಗುತ್ತೆ ನೋಡಿ ಸರ್ ಇವತ್ತು. 5 ವಿಕೆಟ್ ತೆಗಿತಾರೆ ಹಂಗಾದ್ರೆ. 5 ವಿಕೆಟ್. ನಿಮ್ಮ ಬಾಯಿಗೆ ಸಕ್ಕರೆ ಹಾಕಂಗಾಗ್ಲಿ. ಮ್ಯಾಚ್ ನೋಡಿ ಜೊತೆಗೆ ನೋಡೋಣ, ಮ್ಯಾಚ್ ನೋಡ್ತಾ ಇರೋಣ. ಯೂಟ್ಯೂಬ್ನಲ್ಲಿ ಬರ್ತೀವಿ ನಾವು, ಜಿ ಕನ್ನಡ ನ್ಯೂಸಲ್ಲಿ ಇದೊಂದು ಅನ್ಸಿರುತ್ತೆ ಪಾಟೀಲ್, ಲೈವ್ ಅಲ್ಲಿ ಬರ್ತೀವಿ, ಮಾತಾಡ್ತಾ ಇರೋಣ. ಬೂಮ್ರಾಗೂ ಅನ್ಸಿರುತ್ತೆ ಇದೊಂದು. ಯಾಕಂದ್ರೆ ಸರ್, ಥ್ಯಾಂಕ್ ಯು ಗೋಪಾಲ್ ಅವರೇ, ಕರೆ ಮಾಡಿ ಮಾತನಾಡಿದ್ರಿ. ಬೂಮ್ರಾಗೂ ಇರುತ್ತೆ, ಪಕ್ಕ ಪ್ಲಾನ್ ಮಾಡಿರ್ತಾರ ಅವರು. ಬೂಮ್ರಾ ಬೇರೆ ಆಟಗಾರ ತರ ಅಲ್ಲ. ಓಕೆ, 2 ಮ್ಯಾಚ್ ಹೋಗಿದೆ, ಈ ಮ್ಯಾಚಿಗೆ ಇವ್ರು ಕರೆಕ್ಟ್ ಆಗಿ ಇಡ್ತೀನಿ ಅಂತ. ಬೂಮ್ರಾ, ಕೊಹ್ಲಿ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ, ಇವತ್ತಾಗಿರೋ ಮಿಸ್ಟೇಕ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು. ನಾನು ಫಸ್ಟ್ ಮ್ಯಾಚಲ್ಲಿ ಅಂದ್ಕೊಂಡಿದ್ದೆ ಬೂಮ್ರಾಗ ಆ ಥರ ಹಿಟ್ ಹೊಡೆದಾಗ ಇವರು ಏನಾದ್ರು ಪ್ಲ್ಯಾನ್ ಮಾಡ್ತಾರೆ, ಸೆಕೆಂಡ್ ಮ್ಯಾಚಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವ್ರ ವೀಕ್ನೆಸ್ಸನ್ನು ತಿಳ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸೆಕೆಂಡ್ ಮ್ಯಾಚಲ್ಲೂ ಯಾರು ಹಾಕಕ್ಕೆ ಹೋಗ್ತಾರೆ ಅದು ಸ್ಲಾಟಲ್ಲಿ ಬೀಳುತ್ತೆ ಅಂತ. ಅಲ್ಲ, ಅವರು ಪ್ಲಾನ್ ಮಾಡ್ತಾರೆ ಒಬ್ಬರ ಮೇಲೆ, ಬುಮ್ರಾ ಮೇಲೆನೆ ಅವ್ರು ಪ್ಲಾನ್ ಮಾಡಿದ್ರೆ ಬೂಮ್ರಾ ರಿಟರ್ನ್ ಅದನ್ನ ಕೊಡಬೇಕಲ್ವ, ಕಂಬ್ಯಾಕ್ ಮಾಡಬೇಕಲ್ವ, ಮಾಡಲೇ ಇಲ್ಲ, ಕಂಬ್ಯಾಕ್ ಆಗೇ ಇಲ್ಲ ಆ ಮಟ್ಟಕ್ಕೆ. ರನ್ ಬೇಡ, ವಿಕೆಟ್ ಬೀಳೋದು ಬೇಡ, ಅವ್ರನ್ನ ಬೀಟ್ ಮಾಡಿಸೋದಿದೆಯಲ್ಲ, ಒಂದು 2-3 ಬಾಲು ಕಿವಿ ಪಕ್ಕದಲ್ಲಿ ಪಾಸ್ ಆದರೆ ಆವಾಗ ಅದ್ರ ಮಜಾನೇ ಬೇರೆ. ವರ್ಷದಲ್ಲಿ
ಇಂಡಿಯಾ ಪಾಕಿಸ್ತಾನ T20 ಏನು ಆಡಿದಿಲ್ಲ, ಒಬ್ರು 6 ಹೊಡೆದಿರ್ಲಿಲ್ಲ ಹೌದು, ಬುಮ್ರಾ ಕೊಡ್ತಿದ್ರು. ಬಟ್ ಈ ಏಷ್ಯಾ ಕಪ್ ನಲ್ಲಿ ಹೊಡೆದಿದ್ದಾರೆ. ಪ್ರತಿ ಮ್ಯಾಚಲ್ಲೂ 2-3 ಹೊಡೆದಿದ್ದಾರೆ. ಅದ್ರಲ್ಲಿ ಲಾಸ್ಟ್ ಮ್ಯಾಚ್ ಅಂತೂ 45 ರನ್ ಮೇಲೆ ಕೊಟ್ಟರು. ಬಾರಿ ಬೂಮ್ರಾಗೆ ಸಾಕಷ್ಟು ಇಂಜುರಿಗಳ ಫ್ಯಾಕ್ಟರ್ ಕೂಡ ಆಯ್ತು. ಅದಾದ್ಮೇಲೆ ಅವರು ಕಮ್ ಬ್ಯಾಕ್ ಮಾಡ್ಕೊಂಡು ಜಾಸ್ತಿ ಎಫರ್ಟ್ ಹಾಕಿ ಆಡ್ತಾ ಇಲ್ಲ. ಒಂದಿಷ್ಟು ಪಂದ್ಯಗಳಿಗೆ ರೆಸ್ಟ್ ತಗೋತಾರೆ, ಟೆಸ್ಟ್ ಆದ್ರೂ ಅದು ಏನೇ ಇದ್ರು ಪಾಕಿಸ್ತಾನ ವಿರುದ್ಧ ಆಡುವಾಗ ನಾವು ಎಲ್ಲಾ ಪ್ಲೇಯರ್ ಇಂದನೂ 100% ಎಫರ್ಟ್ ಮಾಡ್ತೀವಿ. ಸರ್ ಇಲ್ಲ ಅಂದ್ರೆ ಸುಮ್ನೆ ಮೊದಲು ಪವರ್ ಪ್ಲೇ ನಲ್ಲಿ ಒಂದೇ ಓವರ್ ಕೊಡೋದು ಬೂಮ್ರಾಗೆ, ಸ್ಲಾಗ್ ಅವ್ರಿಗೆ ಡೆತ್ ಅವ್ರಿಗೆ ಇಟ್ಕೊಳ್ಳೋದು. 3 ಓವರ್ ಬಾಲಂಗೋಚಿಗಳು ವಿಕೆಟ್ ವಿಕೆಟ್ ಟೇಕರ್ ಬೌಲರ್ ಇರೋದ್ರಿಂದಾಗಿ ಒಂದ್ 2 ವಿಕೆಟ್ ಬಿದ್ರೆ ಸಾಕು ಪವರ್ ಪ್ಲೇ ಒಳಗಡೆ ಅನ್ನೋದು ಪ್ಲಾನ್ ಇರುತ್ತೆ. ಅದು ಆಗ್ತಾ ಇಲ್ಲ. ಈ ಪಾಟೀಲ್ ಹೇಳಿದ ಪ್ಲಾನು ನಮ್ಮ ಸೂರ್ಯಕುಮಾರ್ ಯಾವ್ದೋ ತಲೆಗೆ ಬಂದ್ರೆ ಖಂಡಿತವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಆಗ್ಬೇಕು. ಓಪನಿಂಗ್ ಫಸ್ಟ್ ಓವರ್ ಒಂದು ಅಥವಾ ಸೆಕೆಂಡ್ ಓವರ್ 1 ಓವರ್ ಅದೇ ಮಾಡಿ ಓಪನಿಂಗ್ 1 ಓವರ್ ಹಾರ್ದಿಕ್ ಪಾಂಡ್ಯ ಓಪನಿಂಗ್ ಮಾಡ್ತಾರೆ. ಅಲ್ಲಿ 1 ವಿಕೆಟ್ ಬಿತ್ತು ಅಂದ್ರೆ ಬುಮ್ರಾ ನೆಕ್ಸ್ಟ್ ಬರೋದೇ ಇಲ್ಲ. ಒಂದು ವೇಳೆ ವಿಕೆಟ್ ಬಿದ್ದಿಲ್ಲ ಅಂದ್ರೆ ಬುಮ್ರಾ ಅನಿವಾರ್ಯವಾಗಿ ಮಾಡ್ಲೇಬೇಕಾಗುತ್ತೆ. 1 ಓವರ್ ಮಾಡಲ್ಲ. ಮಾಡಲ್ಲ. ಫಸ್ಟ್ ಹಾರ್ದಿಕ್ ಹಾಕ್ಲಿ, First spell 1 over, ಥರ್ಡ್ ಮತ್ತೆ ಹಾರ್ದಿಕ್ ಬರ್ಲಿ, ಆಮೇಲೆ ಬುಮ್ರಾ ರೆಸ್ಟ್ ಕೊಟ್ಟು ಇಲ್ಲ ಸ್ಪಿನ್ನರ್ ತಗೊಳ್ಳಿ, ಇಲ್ಲ ಶಿವಮ್ ದುಬೆನ್ ಹಾಕಿ. ನೀವು 6 ಓವರ್ ಅಲ್ಲಿ ರನ್ ಕಡಿಮೆ ಬಂದ್ರೂ ಪರವಾಗಿಲ್ಲ. ನೀವು ಡೆತ್ ಓವರ್ಸ್ ನಲ್ಲಿ ರನ್ ಸೇವ್ ಮಾಡ್ಬೇಕು ಅಂದ್ರೆ 3 ಓವರ್ ಏನಾದ್ರು ಬುಮ್ರಾ ಹಾಕಿದ್ರೆ ಖಂಡಿತವಾಗ್ಲೂ ಕಟ್ಟಿ ಹಾಕ್ಬೋದು ಅವ್ರು. ಈ ಭಾರತೀಯ ಕ್ಯಾಪ್ಟನ್ ಇದು ಒಂದೇ ಸಮಸ್ಯೆ ಪಾಟೀಲ್, ಯಾವಾಗೂ ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ ನಮಗೆ. ಒಂದು ಬೌಲರ್ಗಳು ಕೊರತೆ. ಒಳ್ಳೆ ಬೌಲರ್ ಬರ್ತಾರೆ. ಒಂದ್ ಪೀರಿಯಡ್ ಅಲ್ಲಿ ಒಬ್ರು ಇರ್ತಾರೆ ಸರ್, ಒಬ್ರು ಜಾಹಿರ್ ಖಾನ್, ಒಬ್ರು ಬೂಮ್ರಾ, ಈ ತರದ ಒಂದು ವೇಗಿಗಳು ಒಬ್ರು ಇರ್ತಾರೆ. ಅವ್ರಿಗೆ ಸಾಥ್ ಕೊಡೋ ವೇಗಿಗಳಲ್ಲಿ ನೋಡಿ ಎಷ್ಟು ಟೈಮ್ ಇಂದ ಜಾವಾಗ ಶ್ರೀನಾಥ್ ಇದ್ದಾಗ, ವೆಂಕಟೇಶ್ ಪ್ರಸಾದ್ ಇದ್ದಾಗ ಒಂದ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನಡೀತಾ ಇತ್ತು. ಸ್ಪಿನ್ನರ್ ಸಿಗ್ತಿರ್ಲಿಲ್ಲ. ಕುಂಬ್ಳೆ ಬಂದ್ರು, ಕುಂಬ್ಳೆ ಪಾರ್ಟ್ನರ್ ಇರ್ಲಿಲ್ಲ. ಆಮೇಲೆ ಬರ್ತಾ ಬರ್ತಾ ನಮ್ಗೆ ಜಾವಾಗ ಇವರು ಬಂದ್ರು, ಜಹೀರ್ ಖಾನ್ ಬಂದ್ರು, ಅವ್ರಿಗೆ ಪಾರ್ಟ್ನರ್ ಅಂತ ಅಷ್ಟು ಚೆನ್ನಾಗಿ ಯಾರು ಸಿಕ್ಕಿಲ್ಲ. ಪ್ರವೀಣ್ ಕುಮಾರ್ಗೂ ಚೆನ್ನಾಗಿ ಸಿಕ್ಕಿಲ್ಲ. ಅಂದ್ರೆ ಅವರು ಟೀಮ್ ನಲ್ಲಿ ಇದ್ದ ಆಡ್ತಿದ್ರು. ಜೊತೆಗೆ ಯಾರು ನೀವು ಹೇಳ್ದಂಗೆ ಇನ್ನೊಬ್ರು ಸಪೋರ್ಟಿವ್ ಆಗಿ ಎಲ್ಲೂ ಕೂಡ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ ಸರ್, ಶಮಿ ಬೂಮ್ರಾ, ಭುವನೇಶ್ವರ್ ಕುಮಾರ್ಗೂ ಅಷ್ಟೇ. ಶಮಿ ಇದ್ದಿದ್ರೆ ಒಂದ್ ಸ್ವಲ್ಪ ವರ್ಕೌಟ್ ಆಗ್ತಿತ್ತಲ್ಲ. ಒಳ್ಳೆ ಟ್ಯಾಲೆಂಟೆಡ್ ಟ್ಯಾಲೆಂಟ್. ಅವರು ಸ್ಪೀಡ್ಗಿಂತ ಜಾಸ್ತಿ ಟೆಕ್ನಿಕ್, ಒಳ್ಳೆ ಪ್ಲಾನ್ ಮಾಡಿ. ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಈಗ ಭಾರತ ಮತ್ತೆ ಪಾಕಿಸ್ತಾನ ಅಂತ ಹೇಳಿದಾಗ ಪ್ರಮುಖ ಅಸ್ತ್ರಗಳು ಏನು, ಭಾರತದ ಪ್ರಮುಖ ಅಸ್ತ್ರಗಳು ಅಥವಾ ಪಾಕಿಸ್ತಾನದ ಪ್ರಮುಖ ಅಸ್ತ್ರಗಳು ಏನು, ಅಂದರೆ ಅವರ ಸ್ಟ್ರೆಂತ್ ವಿಕ್ನೆಸ್, ಭಾರತದ ಸ್ಟ್ರೆಂತ್ ಮತ್ತು ವಿಕ್ನೆಸ್, ಪಿಚ್ ರಿಪೋರ್ಟ್ ಏನು ಹೇಳ್ತೀವಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರೇಮ್ ಅವರು, ಈಗ ಪಾಕಿಸ್ತಾನ ಅಂತ ಬಂದಾಗ ಅವರು ಎಲ್ಲಿ ಸರಿ ಮಾಡ್ಕೋಬೇಕು? ಈಗ ನಮ್ಮ ಎನಿ ಟೈಮ್ ಬರೀ ಇಂಡಿಯಾದ ಬಗ್ಗೆ ಮಾತಾಡೋದ್ರಿಂದ ಪಾಕಿಸ್ತಾನ ಕಡೆ ಸ್ವಲ್ಪ ಗಮನ ಹರಿಸೋಣ. ಅವ್ರದ್ದು ಕೂಡ ಸಾಕಷ್ಟು ಮೈನಸ್ಗಳಿದ್ದಾವೆ. ಅವ್ರು ಎಲ್ಲೆಲ್ಲಿ ಎಚ್ಚೆತ್ಕೊಳ್ಬೇಕು ಅವರು ಅಂತ? ಅವರು ಮೊದಲು ಮನಸ್ಥಿತಿಯಲ್ಲಿ ಎಚ್ಚೆತ್ಕೊಳ್ಬೇಕು. ಭಯೋತ್ಪಾದಕರನ್ನ ಸಾಕೋದ್ ಬಿಡಬೇಕು, ಆಮೇಲೆ ಕೆಟ್ಟ ಮಾತುಗಳನ್ನ ಆಡೋದ್ ಬಿಡಬೇಕು. ಅದು ಎಲ್ಲಿಗೂ ಹೋಗಲ್ಲ. ಅಲ್ಲ ನೋಡಿ, ಯಾವುದೇ ದೇಶ ವಿರುದ್ಧ ಕ್ರಿಕೆಟು ಅಥವಾ ಇನ್ಯಾವುದೇ ಕ್ರೀಡೆ ಸೋಲು ಗೆಲುವು ಸಹಜ. ಪಾಕಿಸ್ತಾನದ ವಿರುದ್ಧ ಮಾತ್ರ ನಮ್ಗೆ ಯಾಕೆ ಇಷ್ಟೊಂದು ಕಿಚ್ಚು ಅಥವಾ ಅವ್ರನ್ನ ಯಾವಾಗ ಇಷ್ಟು ದ್ವೇಷದ ಭಾವನೆಯಿಂದ ನೋಡ್ತೀವಿ ಅಂದರೆ ಕ್ರಿಕೆಟ್ ಕಾರಣಕ್ಕಾಗಲ್ಲ. ಕ್ರಿಕೆಟಲ್ಲಿ ಅವರು 10 ಸರಿ ಸೋಲ್ಸಿದ್ರು ನಮ್ಗೆ ಆ ಬೇಜಾರಾಗ್ತಿರಲಿಲ್ಲ. ಕಾರಣ ಏನಂತಂದರೆ ಅವರ ದೇಶದಲ್ಲಿರುವಂಥ ಭಯೋತ್ಪಾದನೆ ವಿಚಾರ ಇದೆಯಲ್ಲ, ಕುತಂತ್ರ ರೀತಿಯಲ್ಲಿ ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ನಮಗೆ ಬೇಜಾರಾಗುತ್ತೆ. ನಮಗೆ ಅಂತಲ್ಲ, ಇಡೀ ವರ್ಲ್ಡ್ಗೆ ಬೇಜಾರಿದೆ ಅವ್ರ ಬಗ್ಗೆ. ಆ ರೀತಿ ಅವ್ರು ನಡ್ಕೊಳ್ತಾ ಇರೋ ಕಾರಣಕ್ಕಾಗಿನೇ ಇದು ಈ ರೀತಿಯಾಗಿ ರೈವಲ್ರಿಯಾಗಿ ಬೆಳೀತಾ ಇರೋದು ಅಷ್ಟೇ ಬಿಟ್ಟು. ಮ್ಯಾಚ್ ಅಂತ ಬಂದರೆ ಇವತ್ತು ಅವರು ಓಪನಿಂಗ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡಿದರೆ ಈಗಿರೋ ಟೀಮಲ್ಲಿ ಓಪನಿಂಗಲ್ಲಿ ಅವರು ಸುಧಾರಿಸ್ಕೋಬೇಕು, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರಬೇಕು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಅವ್ರು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತೇಳಿ ಫಕರ್ ಜಮಾನ್ ಇಟ್ಕೊಂಡ್ರು, ಮತ್ತು ಓಪನಿಂಗು ಆಡಿಸಿ ನೋಡಿದ್ರೆ ಅವ್ರನ್ನ ಅಲ್ಲೂ ಫೇಲ್ ಆಗ್ತಿದ್ದಾರೆ, ಮಧ್ಯಮ ಕ್ರಮಾಂಕದಲ್ಲೂ ಫೇಲ್ ಆಗ್ತಿದ್ದಾರೆ. ಇನ್ನು ಸಲ್ಮಾನ್ ಅಗ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ಜವಾಬ್ದಾರಿ ವಹಿಸ್ಕೊಬೇಕು. ಅವ್ರದ್ದು ಒಂದಿಷ್ಟು ಬ್ಯಾಟಿಂಗ್ದ ರನ್ ಬರಲೇಬೇಕು. ಇನ್ನು ನವಾಜ್ ಆಡಬೇಕಾಗತ್ತೆ, ಹ್ಯಾರಿಸ್ ಆಡಬೇಕು. ಇವು ಮಧ್ಯಮ ಕ್ರಮಾಂಕ ಅವರಲ್ಲಿ ಇಲ್ಲವೇ ಇಲ್ಲ, ಓಪನಿಂಗು ಇಲ್ಲ. ಇನ್ನು ಏನು ಮಾಡಬೇಕಾಗತ್ತೆ? ಕೆಳ ಕ್ರಮಾಂಕದಲ್ಲಿ ಬರೋ ಬೌಲರ್ಗಳೇ ಒಳ್ಳೆ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನು ಸ್ಪಿನ್ ಬೌಲರ್ಗಳು ಒಳ್ಳೆ ಬೌಲಿಂಗನ್ನು ಮಾಡ್ತಾ ಇದ್ದಾರೆ. ಭಾರತ ಅಂದರೂ ಅಷ್ಟೇ, ಸೂರ್ಯ ಮೊದಲ ಮ್ಯಾಚಲ್ಲೇ ಹೇಳಿದರು, ನಾವು 3 ಜನ ಸ್ಪಿನ್ನರ್ಗೆ ರೆಸ್ಪೆಕ್ಟ್ ಮಾಡ್ತೀವಿ, ಈ ಸೀರೀಸಲ್ಲಿ ಸ್ಪಿನ್ನರ್ ಮೋಡಿ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೆ ತುಂಬ ಅಂತೇಳಿ ಅವರು 3 ಜನ ಸ್ಪಿನ್ನರ್ನೇ ಇಳಿಸ್ತಿದ್ದಾರೆ. ನಮ್ಮಲ್ಲಿ ಕುಲ್ದೀಪ್ ಇರ್ಬೋದು, ಹಾಗೆಯೇ ಚಕ್ರವರ್ತಿ ಇರ್ಬೋದು, ಅಕ್ಷರ್, ಈ 3 ಜನ ಇವತ್ತು ಆಡಿಸ್ತಾರೆ. ನನ್ನ ಪ್ರಕಾರ ಪಾಕಿಸ್ತಾನದ ಮೇನ್ ಬೆನ್ನೆಲುಬುಗಳನ್ನು ಮುರಿದ್ರೆ ಇವ್ರು 3 ಜನನ, ಯಾಕಂದ್ರೆ ಮಧ್ಯಮ ಕ್ರಮಾಂಕದನ್ನೆಲ್ಲ ಎತ್ತುವ ಎಲ್ಲ ಇವತ್ತಿನ ಮ್ಯಾಚಲ್ಲಿ ಆಗೋದು ಅಷ್ಟೇ. ಈ 3 ಜನ ಸ್ಟಾರ್ ಸ್ಪಿನ್ನರ್ ಒಂದು ಗಿಮಿಕ್ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಕಾಂಬಿನೇಷನ್ ಇದೆ. ಓಪನರ್ 2 ಬಂದಿರಲಿ, ಯಾರೋ ಒಬ್ರು ಕ್ಲಿಕ್ ಆಗ್ತಾರೆ. ಮಧ್ಯಮ ಕ್ರಮಾಂಕದಲ್ಲಿ 3 ಜನರಲ್ಲಿ 2 ಕ್ಲಿಕ್ ಆಗ್ತಾರೆ. ಡೌನ್ ಆರ್ಡರ್ ಅಂತ ಬಂದಾಗ ನಮಗೆ ಹಾರ್ದಿಕ್ ಪಾಂಡ್ಯ ಇರ್ಬೋದು, ಶಿವಮ್ ದುಬೆನೋ ಅಥವಾ ಸಂಜುನೋ ಯಾರೋ ಒಬ್ರು ಬ್ಯಾಟ್ ಬೀಸ್ತಿದ್ದಾರೆ. ಈ ಕಾಂಬಿನೇಷನ್ ಪಾಕಿಸ್ತಾನದಲ್ಲಿ ಇಲ್ಲ. ಬರೀ ನೀವು ಸ್ಲೆಡ್ಜಿಂಗ್ ಏನು ಮಾಡ್ತಿರೋ ಅಥವಾ ವೈರಿ ರಾಷ್ಟ್ರ ಒಂದು ಏನೋ ನೀವು ಗಿಮಿಕ್ ಮಾಡ್ತಿರೋ, ಏನೇ ಮಾಡ್ತೀರಾ ಅಂದ್ರು ಎಂಡ್ ಆಫ್ ದಿ ಡೇ ಅವ್ರ ಬ್ಯಾಟು ಮತ್ತು ಬಾಲು ಅದೇ ಆಕ್ಟಿವ್ ಆಗಲೇಬೇಕಾಗತ್ತೆ. ಅದ್ರ ಮೂಲಕ ಉತ್ತರ ಕೊಡ್ಬೇಕು, ಸರಣಿ ಗೆಲ್ಬೇಕು ಅಥವಾ ಈ ಪಂದ್ಯವನ್ನು ಗೆಲ್ಬೇಕಂದ್ರೆ. ಹಾಗಾಗಿ ಅವ್ರದ್ದು ಹ್ಯಾರಿಸ್ ರಫ್ ಅವತ್ತು ನೋಡಿ ಸ್ಲಡ್ಜಿಂಗ್ ಮಾಡಿದ್ರು, ಮಾಡಿದ ತಕ್ಕಾಗ ಏನಾದ್ರು ನಡೀತಾ ಇಲ್ಲ. ಅದೇ ನೀವು ಹೇಳ್ದಂಗೆ ಗೊತ್ತಾಯ್ತು. ಹ್ಯಾರಿಸ್ ರಾಫ್ ಸ್ಲಡ್ಜಿಂಗ್ ಮಾಡೋದಕ್ಕೆ ಕಾರಣ ಇಲ್ಲಿ ಏಷ್ಯಾ ಕಪ್ನ ಕೌನ್ಸಿಲ್ನ ಮುಖ್ಯಸ್ಥರಂತೆ, ಖಜ್ನಿನ ಯಾವನ ಹೆಸರು ಏನೋ ಗೊತ್ತು ಪಾಕಿಸ್ತಾನದ,
ಅವನೇ ಆ ರೀತಿ ಪ್ಲಾನ್ ಕೊಟ್ಟಿದ್ದಾರಂತೆ. ಈಗ ಏಷ್ಯಾ ಕಪ್ನ ಮುಖ್ಯಸ್ಥ ಆತ, ಆಂತರಿಕ ವ್ಯವಹಾರಗಳ ಸಚಿವ, ಪಾಕಿಸ್ತಾನದ ಆಂತರಿಕ ವ್ಯವಹಾರಗಳ ಸಚಿವ. ಈಗ ಫೈನಲ್ ಗೆದ್ದಾದ ನಂತರ ಒಂದು ವೇಳೆ ಇಂಡಿಯಾ ಗೆದ್ದು ಆಯಿತು ಅಂತ ಹೇಳಿದ್ರೆ ಇಂಡಿಯಾಗೆ ಅದು ಕಪ್ ಕೊಡಲಿಕ್ಕೆ ಬರಬೇಕಾಗತ್ತೆ. ಅದು ಆಗತ್ತಾ ಇಲ್ಲ, ಆ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಅದು ಏನಾಗುತ್ತೆ, ಅಲ್ಲಿ ಶೇಕ್ ಹ್ಯಾಂಡ್ ಕೊಡ್ತಾರಾ ಇಲ್ವಾ ಅಥವಾ ಕಪ್ ಕೊಡಕ್ಕೆ ಬರ್ತಾರಾ ಇಲ್ಲ ಅಂತೇಳಿ. ಯಾಕಂದ್ರೆ ಅದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥರು ಅವರು. ಅಲ್ಲ, ಕಪ್ ಕೊಡಕ್ ಬರ್ತಾರ ಅನ್ನೋದಕ್ಕಿಂತ ಅವ್ರು ಕಪ್ ಕೊಡಕ್ ಬಂದ್ರೆ ನಮ್ಮವ್ರು ಏನ್ ರಿಯಾಕ್ಟ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಮುಖ್ಯ ಆಗುತ್ತೆ. ಈಗ ಅವ್ರು ಕಪ್ ಕೊಟ್ಟಾಗ ಹ್ಯಾಂಡ್ ಶೇಕ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಅಲ್ಲ, ಅವನ ಪಡೆಯೋ ಕಪ್ ಅಲ್ಲಿ ಇತ್ತು ಹೋಗ್ಬೇಕಷ್ಟೇ. ಈಗ ಮ್ಯಾನ್ ಆಫ್ ದ ಮ್ಯಾಚ್, ಈಗ ದೊಡ್ಡ ಕಪ್ ಕೊಡ್ಲಿಲ್ಲ ಅಂದ್ರು ಈ ಮ್ಯಾನ್ ಆಫ್ ದ ಮ್ಯಾಚ್ ಸೀರೀಸ್ ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ಕೊಡ್ಲೇಬೇಕಾಗತ್ತೆ. ಈಗ ಇಂಡಿಯಾ ಆಟಗಾರ ಯಾರಿಗೆ ಕೊಡೋದಕ್ಕೆ ಬಂದ್ರು ಅವಾಗ ಏನ್ ಮಾಡ್ತಾರೆ ಇಂಡಿಯಾದವರು, ಆ ಒಂದು ಕುತೂಹಲ ಅಂತ ಕಂಡಿರ್ತೀವಾಗ್ಲೂ ಇದೆ. ಬಟ್ ನನಗೇನ್ ಅನ್ಸುತ್ತೆ ಗೊತ್ತಾ, ಅವ್ನ್ ಕೊಡೋಕ್ ಬಂದ ಅಂದ್ರೆ ಕಪ್ ಇಟ್ಕೋತಾರೆ, ಫೋಟೋ ತಕ್ಕೋತಾರೆ ಅಂತ ಹೇಳಿ ಶೇಕ್ ಹ್ಯಾಂಡ್ ಆಗಲ್ಲ, ಡೈರೆಕ್ಟ್ ಹೋಗಿ ಕಪ್ ಹಿಡಿಯೋದ ಕೆಲಸಗಳೇ ಆಗ್ಬೋದು. ಇದೆಲ್ಲದಕ್ಕೂ ಏನ್ ಕಾರಣ ಅಂದ್ರೆ ಅವರು ಮಾಡೋ ಕೆಲಸ ಕರೆಕ್ಟಾಗಿ ಮಾಡ್ತಾರೆ. ಈಗ ಕ್ರಿಕೆಟ್ ಆಟಗಾರರು ಕ್ರೀಡಾ ಮನೋಭಾವದಲ್ಲಿ ಅಷ್ಟೇ ಆಡಬೇಕು. ದೇಶದ ಯುದ್ಧಗಳಿರ್ಬೋದು, ಮತ್ತೊಂದಿರ್ಬೋದು, ಅವ್ರಿಗೆ ಅವಶ್ಯಕತೆ ಇರಲ್ಲ. ಅದನ್ನ ವೇದಿಕೆಗಳ ಮೇಲೆ ಹೇಳೋದು ಅಥವಾ ಯೂಟ್ಯೂಬ್ ಚಾನಲ್ ಬಂದು ಕೂತ್ಕೊಂಡು ಮಾತಾಡೋ ಅಗತ್ಯ ಇರಲ್ಲ. ಇನ್ನ ಮಿಲಿಟರಿ ಬಂದಾಗ ಮಿಲಿಟರಿ ಕೆಲಸ ಮಾಡ್ಬೇಕು, ಅದು ಕ್ರೀಡೆಯಲ್ಲಿ ಇರ್ಬೋದು, ಎಲ್ಲದರಲ್ಲೂ ಮಿಕ್ಸ್ ಮಾಡ್ತಿದ್ದಾರೆ. ಆ ರೀತಿಯ ಕ್ರೀಡಾ ಮನೋಭಾವ, ಭಯೋತ್ಪಾದನೆ ವಿರುದ್ಧ ಇದ್ದವ್ರು ನಾವು ಅಂತ ತೋರಿಸ್ಕೊಳ್ಳೋದಾಗಿದ್ರೆ ನೇರವಾಗಿ ನಮ್ಮ ಸೂರ್ಯಕುಮಾರ್ ಯಾದವ್ ಪಹಲ್ಗಾಮ್ ದಾಳಿ ಆಗಿರುವಂಥ ಘಟನೆಗೆ ಅವರು ಕೂಡ ಅದೇ ರೀತಿಯಲ್ಲಿ ಹೇಳಬೇಕಿತ್ತು. ಆ ರೀತಿಯಲ್ಲಿ ಅಮಾಯಕರನ್ನ ಸಾಯಿಸಿದ್ದು ಸರಿಯಲ್ಲ, ನಾವು ಕೂಡ ಆ ವಿಚಾರದಲ್ಲಿ ದುಃಖ ತಪ್ತರು ಅಂತ ಹೇಳಿ ಒಂದು ಮಾತು ಅವ್ರ ಬಾಯಿಂದ ಬಂದಿದ್ದಿದ್ರೆ ಅವರು ನೋಡೋ ದೃಷ್ಟಿಕೋನವೇ ಬೇರೆ ಆಗಿರ್ತಿತ್ತು. ಇಡೀ ವಿಶ್ವವೇ, ಭಾರತ ಯಾವುದೇ ದೃಷ್ಟಿಕೋನದಲ್ಲಿ ನೋಡಿರ್ಲಿ, ಇಡೀ ವಿಶ್ವ ಬೇರೆ ದೃಷ್ಟಿಕೋನದಲ್ಲಿ ನೋಡಿ. ಆದ್ಮೇಲೂ ಕೂಡ ಸೀರೀಸ್ ಆದುವಲ್ಲ ಸರ್, ನಾವು ಪಾಕಿಸ್ತಾನಕ್ಕೆ ಹೋಗಿ ಆಡಿದ್ದೀವಿ. ಸಂಬಂಧಗಳನ್ನು ಸರಿಪಡಿಸುವಂಥ ಪ್ರಯತ್ನ ಪದೇ ಪದೇ ಭಾರತ ಕಡೆಯಿಂದನೇ ಆಗ್ತಾ ಇದೆ. ನಿನ್ನೆ ದಿನ ಇವರು ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದ, ಇಡೀ ವಿಶ್ವಕ್ಕೆ ಅಪಾಯಕಾರಿಯಾಗಿ ಭಾರತದಲ್ಲಿ ಹಿಂದುತ್ವ ಬೆಳೀತಾ ಇದೆ ಅಂತೇಳಿ. ಅಲ್ಲ, ಅದ್ರ ಜೊತೆಗೆ ಅವರೇ ಹೇಳಿರೋದು ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಅವರೇ ಮಾತನಾಡಿರೋದು 7 ಯುದ್ಧ ವಿಮಾನಗಳು ಹೊಡೆದಾಕಿ ಅಂದ್ರೆ ಕುತಂತ್ರ ಬುದ್ಧಿ. ಒಂದು ಯುದ್ಧ ವಿಮಾನ ಬಿದ್ದಿದ್ರಲ್ಲಿ ಅದನ್ನೇ 20 ಆಂಗಲ್ ಇಂದ ಫೋಟೋ ತೆಗೆದು ವಿಡಿಯೋ ಮಾಡಿ 20 ಹೊಡೆದಿದೀವಿ ಅಂತ. ಅಲ್ಲ, ಅದು ಯುದ್ಧ ವಿಮಾನಗಳು ಹೆಂಗ್ ಬಿದ್ದು ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಹೇಳಿ ಆಂಕರ್ ಕೇಳ್ತಾರೆ. ಅದಕ್ಕೆ ಅವನು ಸೋಷಿಯಲ್ ಮೀಡಿಯಾದಾಗೆಲ್ಲ ಆಗ್ತಾ ಇದೆ. ಅವ್ರ ಆರ್ಥಿಕತೆ ಬಿದ್ದು ಹೋಗ್ಲಿಕ್ಕೆ ಇವತ್ತು ಈ ಕ್ರಿಕೆಟ್ ಒಂದು ಕಾರಣ ನೋಡಿ. ಭಾರತದವ್ರು ಹೋಗಿ ಆಡಿದ್ರೆ ಇವತ್ತು ಆರ್ಥಿಕತೆ ಸುಧಾರಣೆ ಆಗ್ತಾ ಇತ್ತು ನೋಡಿ. ಈ ನಮಗೆ ಇಂಗ್ಲೆಂಡ್ ಅಲ್ಲೇ ಲಂಕಾನ್ ಕರ್ಕೊಂಡು ಹೋಗಿ ಆಡಿದಾಗ ಒಳ್ಳೆ ವರ್ಕೌಟ್ ಆಗಿಲ್ಲ ಅಂತ ಇಂಡಿಯಾನೇ ಬೇಕು ಅಂತ ಟೆಸ್ಟ್ ಆರ್ಗನೈಸ್ ಮಾಡ್ತಾರೆ ಪಾಟಿಲ್ಲ. ಯಾಕಂದ್ರೆ ಇಂಡಿಯಾ ಇದ್ರೆ ಇವತ್ತು ಜನ ಬರ್ತಾರೆ. ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಇದು ಒಂದು ಕಾರಣ. ಪಾಕಿಸ್ತಾನದಲ್ಲಿ ಯಾವ ಒಂದು ಟೂರ್ನಿ ಬರೋದು ಇಲ್ಲ, ಅವ್ರು ಹಿಟ್ಟಿಗಿಲ್ದೇನೆ ಹಿಂಗೆ ಇರೋದು ಅವರು. ಯಾಕಂದ್ರೆ ಅಲ್ಲಿ ರಾಜಕೀಯ ವ್ಯವಸ್ಥೆನೂ ಹಾಗೆ ಇದೆ. ಮತ್ತೆ ಬೆಳೆದವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಇವ್ರನ್ನ ತುಳಿದು ಬದುಕ್ತಾರೆ ಹೊರತು ಅವ್ರನ್ನ ಉದ್ಧಾರ ಮಾಡಲ್ಲ. ಮತ್ತೆ ಎಲ್ಲಾ ದುಡ್ಡು ಭಯೋತ್ಪಾದನೆಗೆ ಕೊಟ್ರೆ ಜನರಿಗೆ ಏನು, ಹಣ ಮಾಡಿದ ತಕ್ಷಣ ಬೇರೆ ದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಅಲ್ಲಿ ಆಸ್ತಿ ಮಾಡಿ ಅಲ್ಲಿ ಉಳ್ಕೊಳ್ತಾರೆ ಅವರು. ಇಲ್ಲಿ ಏನೋ ಪಾಕಿಸ್ತಾನದ ಸಮಸ್ಯೆ ಆಯ್ತು ಅಂದ ತಕ್ಷಣ ಅವರು ಫ್ಲೈಟ್ ಹತ್ತಿ ಹೊರಟು ಬಿಡ್ತಾರೆ. ಬಾಂಬ್ ತಯಾರ ಮಾಡಕ್ ದುಡ್ಡು ಕೊಟ್ಟೆ, ಇದಕ್ಕೆಲ್ಲ ದುಡ್ಡು ಕೊಟ್ರೆ ಇನ್ನೇನ್ ಜನರು ಕ್ರಿಕೆಟರ್ಸ್ ದುಬೈಲಿ ಮಾಡೋದು. ಹಲೋ ಹಲೋ ರಾಮರೇಶ್ ಅವ್ರ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ನಮಸ್ತೆ, ರಾಯಚೂರಿಂದ ಸರ್. ಹೇಗಿದ್ರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಎಸ್, ನಾವು ಚೆನ್ನಾಗಿದ್ದೀವಿ ಸರ್. ಇವತ್ತು ಟೀಮ್ ಇಂಡಿಯಾ ಮೇಲೆ ರಾಯರ ಆಶೀರ್ವಾದ ಇರುತ್ತಾ? ಖಂಡಿತ ಸರ್, ಯಾವಾಗಲೂ ನಾವು ಇಂಡಿಯಾನೇ ಗೆಲ್ಲೋದು. ಕ್ರಿಕೆಟ್ ಅಲ್ಲೂ ನಾವು ಗೆಲ್ಲೋದು. ಪಾಕಿಸ್ತಾನದ ಅಲ್ಲ, ಇವತ್ತು ಕ್ರಿಕೆಟ್ ಅಂತ ನೋಡ್ತೀರಾ ಅಥವಾ ಯುದ್ಧ ಅಂತ ನೋಡ್ತೀರಾ? ಅದು ಒಂದು ರೀತಿ ಯುದ್ಧನೇ ಸರ್, ಒಂಥರ ಯುದ್ಧನೇ. ಗನ್ನಲ್ಲೂ ನಾವೇ, ರನ್ನಲ್ಲೂ ನಾವೇ. ಯಾರ ರನ್ ಹೆಚ್ಚು ಬರುತ್ತೆ ಇವತ್ತು? ಯಾರ್ದು ರನ್ ಹೆಚ್ಚು ಬರುತ್ತೆ ಇಂಡಿಯಾ ಪರವಾಗಿ? ಯಾರು ಸೆಂಚುರಿ ಮಾಡ್ತಾರೆ? ಮೇ ಬಿ ಅಭಿಷೇಕ್ ಶರ್ಮಾ ಬರ್ಬೋದು ಸರ್. ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ 100 ಮಾಡ್ತಾರೆ ಅನ್ಸತ್ತಾ ಇವತ್ತು ನಮ್ಮವರು? ಮಾಡ್ಬೋದು ಸರ್, ಮಾಡೋ ಚಾನ್ಸಸ್ ಇದೆ ಸರ್. ಸರ್, ಅಭಿಷೇಕ್ ಮೇಲೆ ತುಂಬಾ ಅವಲಂಬಿತವಾಗಿದ್ದೀವಿ ಅಂತ ಅನ್ಸಲ್ವಾ? ಅಭಿಷೇಕ್ ಶರ್ಮಾ ಮೇಲೆ ತುಂಬಾ ಅವಲಂಬಿತವಾಗಿದ್ದೀವಿ ಅಂತ ಅನ್ಸಲ್ವಾ? ಹೌದೌದು ಸರ್, ಯಾಕಂದ್ರೆ ನಮ್ದು ಮಿಡಲ್ ಬಹಳ ಲೂಸ್ ಆಗ್ತಾ ಇದೆ ಸರ್. ಮಿಡಲ್ ಕೈ ಕೊಡ್ತಾ ಇದೆ, ಅದೇ ಒಂದು ದೊಡ್ಡ ಸಮಸ್ಯೆ ನಮ್ಗೆ. ಮಿಡಲ್ ಆರ್ಡರ್ ಅಲ್ಲಿ ರನ್ ಬಂದ್ರು ಕೂಡ ಸ್ಟಾರ್ಟಿಂಗ್ ನಾವು ಜಾಸ್ತಿ ನೆನ್ಕೊಂಡಿದ್ದೀವಿ. ಮಿಡಲ್ ಆರ್ಡರ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಇನ್ನೂ ಜಾಸ್ತಿ ರನ್ ಗಳಿಸ್ಬೋದು. ಕೊಹ್ಲಿ ಇಲ್ದೇ ಇರೋದು ಕಾರಣ ಅಲ್ವಾ ಸರ್? 3ನೇ ಕ್ರಮಾಂಕದಲ್ಲಿ ಕೊಹ್ಲಿ ಬಂದು ಪಾಕಿಸ್ತಾನದ ಮನೆಗೆ ಹೋಗೋವರೆಗೂ ಆಡ್ತಾ ಇದ್ರು. ಖಂಡಿತ ಕೊಹ್ಲಿ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಎಲ್ಲರೂ. ನೋಡಿ, ನಮಗೆ ರಾಹುಲ್ ದ್ರಾವಿಡ್ ಆದ್ಮೇಲೆ ಬೇರೆ ಎಲ್ಲ ದೇಶದಲ್ಲೂ ಅಷ್ಟೇ, ಇಲ್ಲಿ ಯೂಸುಫ್ ಯುವಾನ ಆಡ್ತಾ ಇದ್ರು, ಅಲ್ಲಿ ಅಟಪಟ ಆಡ್ತಾ ಇದ್ರು ಲಂಕಾದಲ್ಲಿ, ನಮ್ಮಲ್ಲಿ ರಾಹುಲ್ ದ್ರಾವಿಡ್. ಅದಾದ್ಮೇಲೆ ಕೊಹ್ಲಿ ಆ ಪ್ಲೇಸ್ ನ ಭದ್ರವಾಗಿ ಇಟ್ಟಿದ್ರು. ಈಗ ಆತರ ರಿಪ್ಲೇಸ್ ಮಾಡಿಲ್ಲ ಅಂದ್ರೆ ಮಧ್ಯಮ ಕ್ರಮಾಂಕ ಕುಸಿತ ಆಗ್ಬಿಡತ್ತಲ್ವಾ? ಹೌದೌದು ಸರ್, ಖಂಡಿತ. ಲಾಸ್ಟ್ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಒಮನ್ ಜೊತೆ ಆಡುವಾಗಲಿ, ಮೊನ್ನೆ ಶ್ರೀಲಂಕಾ ಜೊತೆ ಆಡುವಾಗಲಿ ಮಿಡಲ್ ಆರ್ಡರ್ ಬಹಳ ಕೈ ಕೊಡುತ್ತೆ. ಅದು ಇವತ್ತು ನೋಡ್ಬೇಕು.
ಸರ್ ನೀವು ಏಷ್ಯಾ ಕಪ್ ಫಾಲೋ ಮಾಡಿದ್ರೆ ಈ ಪಾಕಿಸ್ತಾನದ ಪ್ಲಸ್ ಮೈನಸ್ ಏನ್ ಅನ್ಸುತ್ತೆ, ಮತ್ತೆ ನಮ್ಮ ಬೂಮ್ರಾ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ ಸರ್, ಈಗ ಸೂರ್ಯಕುಮಾರ್ ಯಾದವ್ ಹೇಳಿದ್ರು, ಅವರು ನಮ್ಗೆ ಯಾವುದೇ ಲೆಕ್ಕ ಇಲ್ಲ. ಅದನ್ನ ನಾವು ಒಂದು ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಸರ್. ನಮ್ಮ ಸರಾಸರಿ ನೋಡಿ, ಎಲ್ಲರೂ ಸರಾಸರಿ ನೋಡಿ, ಅವ್ರು ನೋಡಿ, ಹೌದು. ಅವ್ರು ಏನಿದ್ರು ಟೆಸ್ಟ್ ಲೆವೆಲ್ ಅಲ್ಲೇ ಇದ್ದಾರೆ. ಇನ್ನು ಹಾ 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 ಸ್ಟ್ರೈಕ್ ರೇಟು ಟೆಸ್ಟ್ ಲೆವೆಲ್ ಅಲ್ಲೇ ಇದೆ ಅದು ಇನ್ನು. ಹೌದು. ನೀವು ರಾಯಚೂರು ಅಂತ ಹೇಳಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಮಾತ್ರ ಮಂಗಳೂರು ಕಡೆ ಸ್ಟೈಲ್ ಇದ್ದಂಗಿದೆಯಲ್ಲ ಸ್ವಲ್ಪ. ಇಲ್ಲ ಸರ್, ನಾನು ಜಾಬ್ ಮಾಡೋದು ಮಂಗಳೂರಲ್ಲೇ ಸರ್. ಥ್ಯಾಂಕ್ ಯು ಸರ್. ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ. ಓಕೆ, ಥ್ಯಾಂಕ್ ಯು. ಮ್ಯಾಚ್ ನೋಡ್ತಾ ಇರಿ, ನಮ್ಮ ಜೊತೆ ಸೇರ್ಕೊಂಡು ನೋಡೋಣ, ನಾವೆಲ್ಲ ಸೇರಿ ಮ್ಯಾಚ್ ನೋಡೋಣ. ಗೆಲ್ಸನ ಇಂಡಿಯಾನ. ಸರ್ ಈ ಮಿಡ್ಲ್ ಆರ್ಡರ್ ನೋಡಿದ್ರೆ ನನಗೆ ಈ ನಮ್ಮ KL ರಾಹುಲ್ ಇರ್ಬೇಕಿತ್ತು ಅನ್ಸತ್ತಪ್ಪ. ಹೌದು, ಬೇಕು ಅಂದ್ರೆ ಫೇಲ್ ಆಗಿರೋ ಕಾರಣಕ್ಕಾಗಿ KL ರಾಹುಲ್ ಅಂತವರು ಆ ಜವಾಬ್ದಾರಿ, ಆ ಸೀನಿಯಾರಿಟಿ. ವಾಪಸ್ T20ಗೆ ಬರೋದು ಬಹಳ ಕಷ್ಟ ಇದೆ. ಕಾಂಪಿಟೇಷನ್ ಜಾಸ್ತಿ ಇದೆ. ಕಷ್ಟ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಇಲ್ಲಿ ಯಾರನ್ನ ತೆಗಿಯೋದು ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಮೆಚುರಿಟಿ ಪ್ಲೇಯರ್ ಬೇಕಂದ್ರೆ ಈ ಸಿಚುಯೇಷನ್ ಏನಿದೆ ಅದು ನೋಡಿ ಅಲ್ಲಿ ಸಿಕ್ಕಾಗ್ತಾ ಇರೋದು. ಹೌದೌದು, ಅವ್ರನ್ನು ಈ ಸೀರೀಸ್ ಲಾಸ್ಟ್ ಯಾಕಂದ್ರೆ ಯಾರ್ದು? ಸಂಜು ಸ್ಯಾಮ್ಸನ್ ವಿಕೆಟ್ ಈ ಲಾಸ್ಟ್ ಸೀರೀಸ್. ಆ wicket ಯಾಕಂದ್ರೆ ಅವರು ಡ್ರೆಸ್ಸಿಂಗ್ ರೂಮ್ ಅಲ್ಲೂ ಅವ್ರ ಜೊತೆಗೆ ಅಷ್ಟು ಬೇರೆಯವರು ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಆ ರೀತಿ ಹೊಂದಾಣಿಕೆ KL ರಾಹುಲ್ ತುಂಬಾ ಚೆನ್ನಾಗಿದೆ ಪಾಟೀಲ್. ಎಲ್ಲರೂ ತುಂಬಾ ಅದ್ಭುತವಾಗಿದ್ದಾರೆ. ಬಟ್ ಯಾವ ಸೀನಿಯರ್ ಪ್ಲೇಯರ್ನು T20ಗೆ ಆಯ್ಕೆ ಮಾಡ್ತಾ ಇಲ್ವಲ್ಲ. 2026ಕ್ಕೆ ಇದೇ ಟೀಮ್ ಇರ್ಬೋದು. ಒಂದ್ ವೇಳೆ ಇವತ್ತು ಫೈನಲ್ ವಿನ್ ಆಯ್ತು ಅಂದ್ರೆ ಇದೇ ಟೀಮು 26ಕ್ಕೆ ಬರ್ಬೋದು. ಹಂಗಿಲ್ಲ. ಈಗ ನೆಕ್ಸ್ಟ್ ನೀನು ಆಸ್ಟ್ರೇಲಿಯಾ ಸೀರೀಸ್ ಇದೆ, ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಯಾರು ಕ್ಲಿಕ್ ಆಗ್ತಾರೆ ಯಾರಿಗ್ ಗೊತ್ತು. ನಿಮಗೆ ಅಕಾಡೆಮಿಕ್ ಇಯರ್ ಎರಡು ಅಲ್ಲ, ಇದಾದ್ಮೇಲೆ ಇನ್ನೊಂದು IPL ಬರುತ್ತೆ. IPL ಅಲ್ಲಿ ಇನ್ಯಾರು ಉಳ್ಕೊಳ್ತಾರೋ ಗೊತ್ತಿಲ್ಲ. ಅಲ್ಲಿಂದಾನೇ ಇದು ಆಗೋದು. ಹೌದು, ಅಲ್ಲಿ ಅದು ಉತ್ಪಾದನಾ ಕೇಂದ್ರ ಆಗಿದೆ. ವರ್ಷಾನ್ಗಟ್ಲೆ ಫಾರ್ಮ್ ಇಟ್ಕೊಳ್ಳೋದು ಕಷ್ಟ. ನಾವು ಅಭಿಷೇಕ್ ಶರ್ಮಾ ಈ ಹೆಸರು ಹಿಂಗೆ ಇರ್ಬೇಕಪ್ಪ, ಒಂದು ಸೆಹ್ವಾಗ್ ಸಚಿನ್ ಆಗ್ಬೇಕು ಓಪನರ್ ಅಲ್ಲಿ ಅಂದ್ರೆ ಆ ಫಾರ್ಮ್ ಇರ್ಬೇಕು ಅವ್ರಿಗೆ. ಇಲ್ಲ ಅಂದ್ರೆ ಮರ್ತು ಬಿಡ್ತಾರೆ. ನಿಮಗೆ ಎಲ್ಲರೂ ಸಚಿನ್ ರೀತಿ, ಕೊಹ್ಲಿ ರೀತಿ ಲಾಂಗ್ ಆಗಿ ನಾವು ಫಿಟ್ನೆಸ್ ನ ಫಾರ್ಮ್ ನ ಕಾಪಾಡ್ಕೊಳ್ಳೋದು ಅಷ್ಟು. ಸಾಯಿ ಸುದರ್ಶನ್ ಮತ್ತೆ ಅವಕಾಶ ಕೊಟ್ಟಿದಾರಲ್ಲ, ನೋಡ್ಬೇಕು. ಲಾಸ್ಟ್ ಟೈಮ್ ಅಲ್ಲಿ ಅಷ್ಟೊಂದು ಉತ್ತಮ ಅಂತ ಬಂದಿರಲಿಲ್ಲ ಪರ್ಫಾರ್ಮೆನ್ಸ್. ಅವರು ಸರ್ ಒತ್ತಡನ ಹ್ಯಾಂಡಲ್ ಮಾಡಲು ಹೆದರಿದ್ರು ಪಾಟೀಲ್. ಈಗ ನೋಡಿ ಅಭಿಷೇಕ್ ಶರ್ಮಾ ಒಳ್ಳೆ ಧೈರ್ಯವಾಗಿ ಬ್ಯಾಟ್ ಬೀಸ್ತಾರೆ. ನಿಮಗೆ ಸಾಯಿ ಸುದರ್ಶನ್ IPL ಆಗಿರ್ಬೋದು ಅಥವಾ ಈ ನಮ್ಮ ಕರ್ನಾಟಕ ಪ್ರೀಮಿಯರ್ ಲೀಗು, ಅಲ್ಲಿ ತಮಿಳ್ನಾಡು ಪ್ರೀಮಿಯರ್ ಲೀಗಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿದಾರೆ ಅವರು. ಬಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಬಂದಾಗ ಹೆದರ್ತಾ ಇದ್ದಾರೆ ಅವರು ಓಪನಿಂಗ್ ಅಲ್ಲಿ ಬ್ಯಾಟ್ ಬಿಚ್ಚಲಿಕ್ಕೆ. ಬಟ್ ಗಿಲ್ ಆಗ್ಲಿ, ನಮಗೆ ಅಭಿಷೇಕ್ ಶರ್ಮಾ ಆಗ್ಲಿ ಆ ತರ ಹೆಜಿಟೇಷನ್. ಕ್ಲಾಸ್ ಪ್ಲೇಯರ್. ಗಿಲ್ಲು 6 ಹೊಡಿಯೋಕೆ ಹೋಗೋದು ಕಡಿಮೆ, ಗ್ರೌಂಡ್ ಶಾಟ್ಗಳನ್ನೇ ಜಾಸ್ತಿ ಹೊಡಿತಾರೆ. ಆ ಥರ ಒಂದೊಂದು ಪ್ಲೇಯರ್ ನಮ್ಮ ಇಂಡಿಯಾಗೆ ಬರ್ತಾರೆ. KL ರಾಹುಲ್ ನೋಡಿ, ಅವ್ರು ಸ್ಟೆಪ್ ಇಟ್ಟು ಇಬ್ಬರು ಮಧ್ಯೆ ಕಳಿಸ್ತಾರಲ್ಲ, ಒಳ್ಳೆ ಕವರ್ ಶಾಟ್ ಎಷ್ಟು ಚೆನ್ನಾಗಿ ಹೊಡಿತಾರೆ. ಆ ಥರದ್ದೆಲ್ಲ ಅಂತ ಪ್ಲೇಯರ್ಗಳು ಉಳ್ಕೊಳ್ತಾರೆ. ಒನ್ ಡೌನ್ ಅಲ್ಲಿ ಸಾಮಾನ್ಯ ಅಂತ ಪ್ಲೇಯರ್ ಉಳ್ಕೊಳ್ತಾರೆ. ಓಕೆ, ಮಾತಾಡೋಣ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ, ನಮಸ್ಕಾರ ಸರ್. ಕೇಳಿಸ್ತಿದೆ? ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್, ನಾನು ರಾಯಚೂರಿಂದ ಕರೆ ಮಾಡ್ತಾ ಇರೋದು. ರಾಯಚೂರಿಂದ ಇನ್ನೊಬ್ರು ರಾಯರ ಆಶೀರ್ವಾದ ತಗೊಂಡ್ಬರ್ತಾ ಇದ್ದಾರೆ. ಹೇಳಿ ಏನ್ ಹೇಳ್ತೀರಿ ಇವತ್ತಿನ ಪಂದ್ಯದ ಬಗ್ಗೆ? ಮಲ್ಲಿಕಾರ್ಜುನ್ ಅಂತ ಹೇಳಿ ರಾಯಚೂರಿಲ್ಲ ಸರ್. ಟಿವಿ ನೋಡ್ಕೊಂಡ್ ಮಾತಾಡ್ಬೇಡಿ, ಡಿಲೇ ಇರುತ್ತೆ ನಿಮ್ಮ ವಾಯ್ಸ್ ಇಲ್ಲಿಗೂ ಅಲ್ಲಿ. ನಿಮ್ ಕಡೆಯಿಂದ ಟಿವಿ ಮ್ಯೂಟ್ ಮಾಡಿದ್ದೀನಿ. ಮಾತಾಡಿ ಸರ್. ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಹಾ ಸರ್, ಹೇಳಿ. ಸರ್, ಅದೇ ಬದ್ಧ ವೈರಿಗಳನ್ನ ತೋರಿಸ್ತಾ ಇದ್ರಿ. ಅದೇನ್ ಬದ್ಧ ವೈರಿಗಳಲ್ಲ ಸರ್. 10 ಮ್ಯಾಚ್ ಅಲ್ಲಿ ನಾವೇ ವಿನ್ ಆಗಿದ್ದೀವಿ. ಹೌದೌದೌದು. ಬದ್ಧ ವೈರಿಗಳಂದ್ರೆ ಆಟದಲ್ಲ ಸರ್. ದೇಶ ಬಂತು, ಅವ್ರು ಬಂತು, ಅವ್ರ ವೈರಿಗಳು ಅಂತ. ಆಟದಲ್ಲಿ ವೈರಿಗಳಲ್ಲ ಅವ್ರು ನಮಗೆ. ದೇಶದಲ್ಲಿ ಬದ್ಧ ವೈರಿಗಳು. ಅದಕ್ಕೆ ಟೈಟಲ್ ಸರ್. ನಾವೇನು ಅವ್ರನ್ನೇನು ಇದು ಚೋಕರ್ಸ್ ಟೈಪ್ ನೋಡ್ತಾ ಇದೀವಿ. ನಿಜ ಸರ್. ಇವ್ರೇನು ನಮ್ಗೆ ಅಲ್ಲ, ಇಂಡಿಯಾ ಟೀಮ್ ಅಂತ ಬಂದಾಗ ಕಾಂಪಿಟೇಷನ್ ಕೊಡೋ ಟೀಮೇ ಅಲ್ಲ. ಶ್ರೀಲಂಕಾ, ಒಮನ್ ಒಂದ್ ಸ್ವಲ್ಪ ಕಾಂಪಿಟ್ ಕೊಡ್ತು. ಪಾಟೀಲ್ ಅಷ್ಟೆಲ್ಲಿಗೆ ಯಾಕೆ ಹೋಗ್ತೀಯಾ? ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಕಳ್ಸಿದ್ರೆ ವಿನ್ ಆಗ್ತಾರೆ ಸರ್ ಅವ್ರ ಮೇಲೆ. ಎಲ್ಲ ಮ್ಯಾಚ್ ನೋಡಿದ್ರ ಇದರಲ್ಲಿ ನಮ್ದು ಏಷ್ಯಾ ಕಪ್ದು? ಹಾ ಸರ್, 100% ಸರ್. ಇಂಡಿಯಾ ಮ್ಯಾಚಸ್ ಯಾವ್ದು ಮಿಸ್ ಮಾಡಲ್ಲ. ಇಂಡಿಯಾ ಮ್ಯಾಚ್, ಉಳಿದ ಮ್ಯಾಚ್ ಅನ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ, ನೋಡಿಲ್ಲ ಅಷ್ಟೇ. ಇಲ್ಲ ಸರ್, ನಿನ್ನೆ ಶ್ರೀಲಂಕಾ ಮ್ಯಾಚ್ ನೋಡಿದೆ ಸರ್ ಮೊನ್ನೆ. ಸ್ವಲ್ಪ ಬಿಟ್ಟ ಅವ್ರು ಕಾಂಪಿಟೇಷನ್ ಕೊಟ್ರು. ಬಟ್ ಅವ್ರು ಯಾವುದೇ ರೀತಿ ನಮ್ಗೆ ಕಾಂಪಿಟೇಷನ್ ಕೊಡ್ತಾ ಇಲ್ಲ ಅವರು. ಅಲ್ಲ, ನೀವು ಆರಂಭದಲ್ಲಿ ನಿರೀಕ್ಷೆ ಮಾಡಿದ್ರ ಭಾರತ ಮತ್ತೆ ಪಾಕಿಸ್ತಾನ 2 ಟೀಮ್ ಫೈನಲ್ಗೆ ಬರುತ್ತೆ ಅಂತ? ಇಲ್ಲ ಸರ್, ಗೆಸ್ ಮಾಡಿದ್ದಿಲ್ಲ. ಅನ್ಫಾರ್ಚುನೇಟ್ ಬಂದಿದೆ. ಬಟ್ ಇವತ್ತು ಅವರು ಸೋತು ಮನೆಗೆ ಹೋಗ್ತಾರೆ. ಅದಂತರ 100% ಇದೆ. ನಾವು ರಾಯರಿಗೂ ಬೇಡ್ಕೊಂಡಿದೀವಿ, ಇವತ್ತು ಒಂದು ವೀರಭದ್ರೇಶ್ವರ ಸ್ವಾಮಿಗೂ ಬೇಡ್ಕೊಂಡು ಇದು ಮಾಡ್ಕೊಂಡ್ ಬಂದಿದೀವಿ. ಪಕ್ಕಾ ಕ್ರಿಕೆಟ್ ಅಭಿಮಾನಿ. ಪಕ್ಕಾ ಅಭಿಮಾನಿ. ನೋಡೋಣ, ಇವತ್ತು ಮ್ಯಾಚ್ ಮುಗಿಯೋ ತನಕನೂ ಜೊತೆಗೆ ಇರಿ, ನೋಡ್ತಾ ಇರೋಣ ಮ್ಯಾಚ್. 100% ಇರ್ತದೆ ಸರ್. ಥ್ಯಾಂಕ್ ಯು ಸರ್, ಕರೆ ಮಾಡಿ ಮಾತನಾಡಿದ್ದಕ್ಕೆ.
ನೋಡಿ ಎಲ್ಲರೂ ದೇವರಿಗೆಲ್ಲ ಬೇಡ್ಕೊತಾ ಇದ್ದಾರೆ. ಏಷ್ಯಾ ಕಪ್ ಹುಟ್ಟಿ ನಾನು ಹುಟ್ಟಿದಷ್ಟು ವರ್ಷ ಆಯ್ತು. ಓಕೆ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ರಘುಪತಿ ಅಂತ ಸರ್. ಹಾಂ, ಹೇಳಿ ಸರ್. ಎಲ್ಲಿಂದ ಮಾಡ್ತಾ ಇದ್ದೀರಾ ಸರ್ ಕಾಲ್? ಮೈಸೂರಿಂದ ಸರ್. ಮೈಸೂರು. ದಸರಾ ಸಂಭ್ರಮದ ನಡುವೆನೂ ಪಾಕಿಸ್ತಾನ ಮ್ಯಾಚ್ಗೆ ಮೈಸೂರಿಂದ ಹೆಚ್ಚು ಕಾಲ್ ಬರ್ತಾ ಇದಾವೆ ನಮಗೆ. ಅಂದ್ರೆ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಅಂತ. ಹೇಳಿ ಸರ್, ಹೇಳಿ. ಯುವರಾಜ್ ಸಿಂಗ್ ಸಿಸ್ಟರ್ ಇದಾರಲ್ಲ ಸರ್, ಹಾ, ಹೌದೌದು, ಅಭಿಷೇಕ್ ಶರ್ಮಾ ಅವ್ರ ಆಟ ನೋಡ್ಲೇಬೇಕಲ್ಲ ಸರ್. ಎಲ್ಲರೂ ಈಗ ರೋಹಿತ್ ಶರ್ಮನ್ ಪ್ಲೇಸಲ್ಲಿ ಅಭಿಷೇಕ್ ಶರ್ಮನ್ ನೋಡ್ತಾ ಇದಾರ ಅಂತ. ಅಭಿಷೇಕ್ ಶರ್ಮಾ ಸಚಿನ್ ಪ್ಲೇಸ್ ಅಲ್ಲಿ ಶುಭಮನ್ ಗಿಲ್ ಸರ್. ನೆಕ್ಸ್ಟ್ ಫ್ಯೂಚರ್ ಇವತ್ತೊಂದು ಸೆಂಚುರಿ ಬರುತ್ತಾ ಅಭಿಷೇಕ್ ಶರ್ಮಾ ಅವರಿಂದ? ನೆಕ್ಸ್ಟ್ ನೆಕ್ಸ್ಟ್ 10 ವರ್ಷ ಆಡೋದೇ ಶುಭಮನ್ ಗಿಲ್ ಅಲ್ವಾ ಸರ್, ಅವ್ರ ಆಟ ನೋಡ್ಲೇಬೇಕಲ್ಲ. ಹೌದೌದು. ಜೋಡಿ ಚೆನ್ನಾಗಿದೆ, ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್. ನೀವು ಯಾವ ಜಮಾನದಿಂದ ಕ್ರಿಕೆಟ್ ನೋಡ್ತಾ ಇದ್ರಿ? ನಿಮ್ಮ ಕಾಲದ ಹೀರೋ ಯಾರು? ಇವಾಗಿಂದ ಇದು ಬಿಟ್ಬಿಡಿ. ನಮ್ಮ ಕಾಲ ಸಚಿನ್ ಸರ್. ಸಚಿನ್ ಸೌರವ್ ಜೋಡಿನಾ, ಸಚಿನ್ ಸೆಹ್ವಾಗ್ ಜೋಡಿನಾ? ಸಚಿನ್ ಸೌರವ್, ವಾ. ಆಮೇಲೆ ನಾವು ಯುವರಾಜ್ ಸಿಂಗ್. ಹಾಂ. ನೋಡೋಣ, ಇವತ್ತೊಂದು ಭಾಳ ಕುತೂಹಲ ಇದೆ. ನಮ್ಮವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಏನು ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತೆ ನಿಮಗೆ? 200 ಸರ್. ಅಪ್ರೀತಿಗೆ ಮತ್ತೆ ಫಸ್ಟ್ ಬಾಲ್ 6 ಹೊಡಿತಾರ ಅಭಿಷೇಕ್? ಹೊಡಿತಾರ ಸರ್ ಫಸ್ಟ್ ಬಾಲ್. ಅಲ್ಲ, ಹಿಂಗೆ ಸುಮ್ಮನೆ ಹೊಡಿ ಆಡೋದಕ್ಕಿಂತ ಒಂದು ಸ್ವಲ್ಪ ನೋಡ್ಕೊಂಡು ಆಡಬೇಕು ಅಂತ ಅನ್ಸಲ್ವಾ ನಿಮಗೆ? ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಹಲೋ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ನಾವು ಚಿಕ್ಕನಾಯಕಹಳ್ಳಿಯಿಂದ ದಬ್ಬೆಬೆಟ್ಟ ಅಂತೇಳಿ ಮಾಡ್ತಾ ಇದ್ವಿ. ನಾನು ಸುಮಾರು ಸಲ ಮಾಡಿದೆ ಸರ್, ಹೊಸ ಲೈನ್ ಸಿಕ್ಕಿತ್ತು. ಹಾಂ. ಯಾವಾಗಿಂದ ಪ್ರಯತ್ನ ಮಾಡ್ತಾ ಇದ್ರಿ? ಎಲ್ಲ ನಿಮ್ಮ ಥರನೇ ಎಲ್ಲ ಅಭಿಮಾನಿಗಳು ಫೋನ್ ಮಾತಾಡ್ತಾ ಇರ್ತಾರಲ್ಲ, ಹಾಗಾಗಿ ಇದಾಗುತ್ತೆ. ಇವತ್ತು ಮ್ಯಾಚ್ ಕರೆ ಸಿಕ್ಕಿದೆ. ಹೇಳಿ ಸರ್, ನೀವು ಕ್ರಿಕೆಟ್ ಆಡ್ತೀರಾ ನೀವು? ಹ್ಞೂ ಸರ್, ನಾನು ಸಣ್ಣ ಹುಡುಗ ಎತ್ಕೊಂಡು ಒಂದು 18 ವರ್ಷದಿಂದ ಆಡ್ತಾ ಇದ್ದೆ ಸರ್. ಯಾರು ಸರ್ ನಿಮ್ಮ ಫೇವರೇಟ್ ಕ್ರಿಕೆಟರ್? ನನ್ನ ಫೇವ್ರೆಟ್ ಕ್ರಿಕೆಟರು ಸೆಹ್ವಾಗ್ ಸರ್. ಸೇವಾಗ್ ಆಟ ನಿಮಗೆ ಒಂದು 1/4 ಗಂಟೆ ಲೇಟ್ ಆಗಿ ಬಂದ್ರೆ ಸಿಗ್ತಾ ಇರ್ಲಿಲ್ಲ. ಈಗ ಅಭಿಷೇಕ್ ಶರ್ಮಾದ್ ಒಂದು 1/4 ಗಂಟೆ ಎಕ್ಸ್ಟ್ರಾ ಇರ್ತಾರೆ. ಈಗ ಅಭಿಷೇಕ್ ಶರ್ಮಾ ಈಗ ಇತ್ತೀಚೆಗೆ ಬಂದು ಇದು ಮಾಡೋದು ಹೆಸರು ಮಾಡ್ತಾ ಇದ್ದಾರೆ, ಹಿಟ್ ಮಾಡ್ತಾ ಇದ್ದಾರೆ. ಕಂಪೇರ್ ಮಾಡೋಕ್ಕಾಗಲ್ಲ, ಲೆಜೆಂಡ್ಸೇ ಅಲ್ಲ. ಈಗಿನ ಯುವಕ ಯಾವಾಗ ಈ ಮನಸ್ಥಿತಿ ಚೇಂಜ್ ಆಯಿತು ಅಂದರೆ T20ಯಲ್ಲಿ 200+ 300 ತನಕ ಹೋಗುತ್ತೆ ಅಂತ ಹೇಳಿದ್ರೆ ಈ IPL ಇಂದ ಅಂತ ಅನ್ಸುತ್ತೆ. ನಮ್ಮ IPL ಇಂದನೇ ಹೆಡ್ ಅವರ ತೆಗೆದುಕೊಂಡಿರುವಂಥ ಕ್ಲಾಸ್ ಇದೆಯಲ್ಲ, ಆವಾಗಿಂದನೇ ಶುರುವಾಗಿದೆ. IPL ಇಂದನೇ ಟ್ರೆಂಡ್ ಚೇಂಜಸ್ ಆಯಿತು. 200+. 200+. ನೀವು IPL ನೋಡ್ತೀರಾ ಅಥವಾ ಇಂಟರ್ನ್ಯಾಷನಲ್ ಮ್ಯಾಚ್ ಅಷ್ಟೇನಾ? ಸರ್ ಇಲ್ಲ ಸರ್, ಎಲ್ಲ IPL ನೋಡ್ತೀನಿ, ಇಂಟರ್ನ್ಯಾಷನಲ್ ಮ್ಯಾಚ್ ನಾವು. ಕ್ರಿಕೆಟ್ ಅಂದ್ರೆ ಆಯ್ತು ಅಷ್ಟೇ, ನಮ್ಮ ಥರನೇ ನೀವು. ಸರ್, ಇವತ್ತಿನ ಮ್ಯಾಚ್ ಏನಿದೆ ಹೋಪ್ ನಿಮಗೆ? ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಬೆಟ್ರಾ, ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾ? ಯಾರು ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಇವತ್ತು ಇಂಡಿಯಾ ಈಸಿಯಾಗಿ ವಿನ್ ಆಗುತ್ತೆ ಅಂತ ಅನ್ಸುತ್ತೆ? ಸರ್, ನನ್ನ ಅನಿಸಿಕೆಯಲ್ಲಿ ಇವತ್ತು ಫಸ್ಟು ಬ್ಯಾಟಿಂಗ್ ತಗೊಂಡ್ರೆ ಉತ್ತಮ ಅನ್ಸುತ್ತೆ ಸರ್. ಬ್ಯಾಟಿಂಗೇ ತಗೋಬೇಕು. 200+ ಬರುತ್ತೆ. ಓಕೆ. ಟಾರ್ಗೆಟ್ ಕೊಡಬೇಕು. ಬಟ್ ಚೇಜಿಂಗ್ ಆಗ್ತಾ ಇದೆಯಲ್ಲ, ಶ್ರೀಲಂಕಾ ತುಂಬಾ ಚೆನ್ನಾಗಿ ಚೇಸ್ ಮಾಡ್ತಾ ಇದ್ರು ನಮ್ಮ ಮೇಲೆ. ಶ್ರೀಲಂಕಾದಲ್ಲಿ 8 ಜನ ಪಾಟೀಲ್ ರೈ ಬ್ಯಾಟ್ಸ್ಮನ್ ಇದ್ರು. ಪಾಕಿಸ್ತಾನದಲ್ಲಿ ಯಾರಿದ್ದಾರೆ? 2 ಇದ್ದಾರೆ ಅಷ್ಟೇ. ಸರ್ ಹಂಗಂತ ಹೇಳ್ತೀನಿ ನಾನು. ಬಿಟ್ಟು ಹೊಡೆದ್ರೆ ಒಂದು 200 ಚಿಲ್ಲರೆ ಹೊಡೆದ್ರೆ ಆ ಪಾಕಿಸ್ತಾನ ಏನು ಮಾಡಕ್ಕಲ್ಲ ಸರ್ ಅವರು. ಹೌದೌದು, ಕರೆಕ್ಟ್. ಈ ಪಾಕಿಸ್ತಾನದ ಬಿಡಿ 100 ಒಳಗಡೆ ಅಲೌಟ್ ಮಾಡ್ತೀವಿ ಅವ್ರನ್ನ. 2 ಮ್ಯಾಚಲ್ಲೂ ಅವ್ರು ನಮ್ಗೇನಂತ ಕಾಂಪಿಟೇಷನ್ ಕೊಟ್ಟಿಲ್ಲ ಅವರು, ಪಾಕಿಸ್ತಾನದ. ಹ್ಞೂ ಸರ್, ನಾನು ಅದೇ ಹೇಳ್ತಿರೋದು. ಒಂದು 200 ಚಿಲ್ಲರೆ ಹೋದ್ರೆ ಸೂಪರ್ ಆಗಿರುತ್ತೆ ಮ್ಯಾಚ್ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಬೌಲಿಂಗ್ ಅಲ್ಲಿ ಯಾರು ಹೆಚ್ಚು ವಿಕೆಟ್ ತಗೋಬಹುದು ಸರ್ ಇವತ್ತು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸರ್ ಬೂಮ್ರಾ ಇಲ್ಲ ಹರ್ಷಿತ್ ರಾಣಾ. ನೀವು ಆಟಗಾರಲ್ಲಿ ಬ್ಯಾಟಿಂಗಾ ಬ್ಯಾಟರ ಬೌಲರಾ ನೀವು? ಅದು ಆಲ್ರೌಂಡ್ರಾ? ಸರ್ ನಾನು ಬ್ಯಾಟಿಂಗ್ ಬಾಲಿಂಗ್ ಅಂತ ಹೇಳ್ತೀರಾ, ಹರ್ಷಿತ್ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಹರ್ಷಿತ್ ರಾಣಾ ಇರಲ್ಲ ಇವತ್ತು. ಅಲ್ಲ, ಹರ್ಷದೀಪ್ ಸಿಂಗ್ ಒಳ್ಳೆ ಬೌಲರ್. ಹರ್ಷದೀಪ್ ಸಿಂಗ್ಗೂ ಮೋಸ್ಟ್ಲಿ ಚಾನ್ಸ್ ಸಿಗೋ ಡೌಟ್ ಇದೆ ಇವತ್ತು. ಹಾರ್ದಿಕ್ ಪಾಂಡ್ಯ ಇಲ್ಲ ಅಂದ್ರೆ ಹರ್ಷದೀಪ್ ಸಿಂಗ್ ಅವರಿಗೆ ಚಾನ್ಸ್ ಸಿಗಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾರ್ದಿಕ್ ಪಾಂಡ್ಯ ಏನು ಅಂತ ಸರ್, ಈಗ ಹಾರ್ದಿಕ್ ಪಾಂಡ್ಯ ಅಂತ ಏನು ಸ್ಪೆಲ್ ಮಾಡ್ತಿಲ್ಲ ಸರ್ ಅವರು.
ಫೈನಲ್ ಬೇಕಾಗತ್ತಲ್ಲ ಒಂದು ಇದ್ರೇನೆ ಆ ಸ್ಟ್ರೆಂತ್ ಅಂದ್ರೆ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳಿದ್ರೆ ಅದು ಹಾರ್ದಿಕ್ ಪಾಂಡ್ಯ. ನಂತರ ಚೆನ್ನಾಗಿ ಮಾಡ್ತಾರೆ ಅಲ್ವ, ಫಸ್ಟ್ ಒಂದು ಓವರ್ನಲ್ಲಿ ವಿಕೆಟ್ ಹಾಕಿ ಹೋಗ್ತಾರೆ. ಫೈನಲ್ ಅವರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಒಂದು ವಿಕೆಟ್ ಮಾತ್ರ ತಗೋತಾರೆ, ಆಮೇಲೆ ಏನ್ ಬ್ಯಾಟಿಂಗ್ ಬರ್ತಾ ಇಲ್ಲ, ಬೌಲಿಂಗ್ ಅಲ್ಲಿ ಅಷ್ಟು ಏನು ಒಳ್ಳೆ ಪರ್ಫಾರ್ಮೆನ್ಸ್. ಲೀಗ್ ಬೇರೆ ಆಗುತ್ತೆ, ಬಟ್ ಇಲ್ಲಿ ಫೈನಲ್ ಅಂತ ಬಂದಾಗ ಪಾಂಡ್ಯ ಕಂಪೇರ್ ಮಾಡಕ್ ಆಗಲ್ಲ ನಾವು. ಬಟ್ ಏನ್ ಗೊತ್ತಾ, ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕೆ. ಈಗ ಭಾರತದ ಪ್ರಮುಖ 11 ಆಟಗಾರರು ಯಾರು, ಇವತ್ತಿನ ಪಂದ್ಯದಲ್ಲಿ ಯಾರೆಲ್ಲ ಇರ್ತಾರೆ, ಏನಾದರೂ ಬದಲಾವಣೆ ಇದೆಯಾ ಅಥವಾ ಅದೇ ಪ್ಲೇಯಿಂಗ್ 11 ಇರುತ್ತಾ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರೇಮ್ ಅವರೇ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಓಪನರ್ ಆಗಿ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ ಇವತ್ತು ಕೂಡ ಕಣಕ್ಕಿಳಿತಾರೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಸೂರ್ಯಕುಮಾರ್ ಯಾದವ್ ನಾಯಕರಾಗಿ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಇನ್ನು ತಿಲಕ್ ವರ್ಮಾ ಕೂಡ ಫಿಟ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅನ್ಕೋತೀನಿ. ಯಾಕಂದ್ರೆ ಸೂರ್ಯಕುಮಾರ್ ಪ್ರಮುಖ ಪಂದ್ಯಗಳಲ್ಲಿ ವಿನ್ನಿಂಗ್ ಕಾಂಬಿನೇಷನ್ನೇ ಇಳಿಸ್ತಾ ಇದ್ದಾರೆ, ಹಾಗಾಗಿ ಬಹುತೇಕ ಇದೇ ಇರುತ್ತೆ. ಇನ್ನೊಂದು ಹಾರ್ದಿಕ್ ಪಾಂಡ್ಯ ಕೂಡ ಬದಲಾವಣೆ ಮಾಡಲ್ಲ, ಇಂಜುರಿ ಹೆಸರು ಹೇಳ್ತಾ ಇದ್ದಾರೆ. ಮೇ ಬಿ ಅದೊಂದೇನಾದರೂ ಅವ್ರು ಕಮ್ಬ್ಯಾಕ್ ಮಾಡಿದ್ರೆ ಅವರು ಕೂಡ ಇವತ್ತು 11ರ ಬಳಗದಲ್ಲಿ ಯಥಾವತ್ತಾಗಿರ್ತಾರೆ. ಇನ್ನು 3 ಜನ ಸ್ಪಿನ್ನರ್ ಮೇಲೆ ನಾಯಕ ತುಂಬಾ ಭರವಸೆ ಇಟ್ಟಿದ್ದಾರೆ. ಅವರು ಅದನ್ನ ಹುಸಿ ಕೂಡ ಮಾಡಿಲ್ಲ, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಹಾಗೆ ವರುಣ್ ಚಕ್ರವರ್ತಿ 11ರ ಬಳಗದಲ್ಲಿ ಪ್ರಮುಖ ಸ್ಪಿನ್ ಅಸ್ತ್ರ ಆಗಿದ್ರೆ. ಇನ್ನು ಜಸ್ಪ್ರೀತ್ ಬುಮ್ರಾ ಕೂಡ ಇವತ್ತು ವೇಗದ ಸಾರಥ್ಯದಲ್ಲಿ ಒಂದಿಷ್ಟು ಹೊಸ ಅಸ್ತ್ರಗಳ ಜೊತೆ ಇವತ್ತು ಬರ್ತಾರೆ. 100% ನನ್ನ ಪ್ರಕಾರ ಜನಾರ್ದನ್ ಸರ್ ಇದೇ 11ರ ಬಳಗ ಇರುತ್ತೆ. ಹಾರ್ದಿಕ್ ಪಾಂಡ್ಯಗೆ ಏನೋ ಮಸಲ್ಸ್ ಕ್ಯಾಚ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಡೌಟ್ ಇದೆ, ಹೇಳ್ತಾ ಇದ್ರು. ಹಿಂಗೆ ಪಕ್ಕ ಇಲ್ಲ, ಅದರ್ವೈಸ್ ಸೇಮ್ ಟೀಮ್ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ನನಗೆ ಯಾಕೋ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಶಿವಮ್ ದುಬೆ ಬದಲಾಗಿ ತೆಗೆಲ್ಲ ಪಟೇಲ್ ಶಿವಮ್ ದುಬೆ ಮೊನ್ನೆ ವಿಕೆಟ್ ಬೀಳಿದಾಗ ಕೂಡ ನಾಯಕ ಅವ್ರ ಮೇಲೆ ಭರವಸೆ ಇಟ್ಟು ಬೌಲಿಂಗ್ ಕೊಟ್ಟಾಗ ವಿಕೆಟ್ ಬಿತ್ತು. ಯಾಕೆ ಚೇಂಜ್ ಮಾಡ್ಬೋದು ಅಂತಂದ್ರೆ ಬ್ಯಾಟಿಂಗ್ ಪ್ಲಸ್ ರನ್ ಹೋಗ್ತಾ ಇದೆ. ಅಲ್ಲ 200+ ರನ್ ನಿಮಗೆ ಒಬ್ಬ ಸ್ಪೆಷಲಿಸ್ಟ್ ಬೌಲರ್ ಇದ್ದಾಗ ರನ್ ಕಂಟ್ರೋಲ್ ಮಾಡ್ತೀವಿ ಬಟ್ ಬ್ಯಾಟಿಂಗ್ ಇಲ್ಲಲ್ಲ, ಬ್ಯಾಟಿಂಗ್ ಇಲ್ಲಲ್ಲ. ನಿಮಗೆ ಅಭಿಷೇಕ್ ಶರ್ಮಾ ಆಡ್ತಿರೋದಕ್ಕೆ ಪಾಟೀಲ್ ಅದನ್ನ ಹೇಳ್ತಾ ಇದ್ದಾರೆ. ಒಂದ್ ವೇಳೆ 3 ವಿಕೆಟ್ ಆರಂಭಕ್ಕೆ ಕುಸಿತ ಕಾಣ್ತು ಅಂದ್ರೆ ಅವಾಗ ಹೆಂಗ್ ಆಡಿಸ್ತೀರಾ ಸಿಂಗ್ ನ? ಅದೇ 3 ವಿಕೆಟ್ ಹೋಯ್ತು ಅಂದ್ರೆ ಇನ್ 3 T20 ಫಾರ್ಮೆಟ್ ಗೆ 8 ಜನ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಟೀಮ್ ಕಾಂಬಿನೇಷನ್ ಇಟ್ಟವ್ರು. ಇಲ್ಲ ಏನಂದ್ರೆ ನನಗೆ ಪಾಕಿಸ್ತಾನದ ಬೌಲಿಂಗ್ ನೋಡಿದ್ರೆ ನಾವೇನ್ 4-5 ವಿಕೆಟ್ ಹೋಗ್ತೀವಿ ಅಥವಾ 7 ಪಾಕಿಸ್ತಾನದ ಮೇಲೆ ದುಬೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು. ನಮಗೆ ವಿನ್ನಿಂಗ್ ಟೀಮ್ ಇದ್ದಾಗ ಏನಾದ್ರು ಮೇಜರ್ ಇಂಜುರಿ ಆ ಥರದ್ದು ಇಲ್ಲ ಅಂದಾಗ ಚೇಂಜ್ ಮಾಡೋದು ಸ್ವಲ್ಪ ಕಡಿಮೆ. ಕಂಟಿನ್ಯೂಸ್ ವಿನ್ ಆಗ್ತಾ ಬರ್ತಾರೆ. ಅದೇ ಹೇಳ್ತಾರೆ, ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೇರವಾಗಿ ಅಲ್ಲಿ ರಿಂಕು ಸಿಂಗನ ಕರಿಬಹುದು. ರಿಂಕು ಸಿಂಗ್ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ, ರಿಂಕು ಸಿಂಗ್ ಪ್ಲೇಸ್ ಇಲ್ಲ. ಪಾಟೀಲ್ ಅಂತ ಬೌಲರ್ ಅಲ್ಲ, ಬಟ್ ಹೇಳ್ತಾ ಇದ್ದಾರೆ ಅಂದ್ರೆ ಬ್ಯಾಟ್ಸ್ಮನ್ ಬೇಕು ಅಂತ ಹೇಳಿದ್ರೆ ಈ ಬಾರಿ UP ಅಲ್ಲಿ ಅವ್ರು ಕೊಟ್ಟಿರುವಂತ ಪ್ರದರ್ಶನ ನೋಡಿದ್ರೆ ಅವರಿಗೂ ಅವಕಾಶ ಇಲ್ಲ. ನೀವು ಶಿವಮ್ ದುಬೆನ ತೆಗೆದು ನೀವು ರಿಂಕುನ್ ಹಾಕ್ಬೋದು, ರಿಪ್ಲೇಸ್ಮೆಂಟ್ ಹೇಳ್ತಾ ಇರೋದು. ಬಟ್ ಏನ್ ಗೊತ್ತಾ, ನಿಮ್ಗೆ ಒಬ್ಬ ಬೌಲರ್ ಕಡಿಮೆ ಆಗ್ಬಿಡ್ತಾನೆ. ನಾನು ಇಲ್ಲಿ ಯಾಕೆ ಬೇಕಂತ ಇದ್ದೀನಿ ಅಂದ್ರೆ ಪಿಚ್ ಏನ್ ಮಾಡ್ತಾ ಇದೆ 200 ಹೋಗ್ತಾ ಇದೆ. 200 ಹೋದಾಗ ನಿಮ್ಗೊಬ್ಬ ಸ್ಪೆಷಲಿಸ್ಟ್ ಬೌಲರ್ ಸಿಕ್ಕರೆ ಏನೋ ಕಂಟ್ರೋಲ್ ಆಗಬಹುದು. ರನ್ ಕಡಿಮೆ ಇದ್ರು ಕಡಿವಾಣ ಹಾಕ್ಬೋದು, ಟೆಕ್ನಿಕಲ್ ಇಶ್ಯೂ ಅದು. ಇನ್ನೊಂದ್ ಕಡೆಗೆ ಪಾಟೀಲ್ ನಾವು ನೋಡಿ, ಇವಾಗ ನಮಗೆ ಅಭಿಷೇಕ್ ಶರ್ಮಾಂದ ವಿಕೆಟ್ ಹೋಗ್ಲಿ ಅಥವಾ ಶಿವಮ್ ದುಬೆ ಗಿಲ್ಲೆ ಔಟ್ ಆದ್ರು ಸರ್ 11ರವರೆಗೂ ನೋಡ್ತೀವಿ ಇನ್ನೆಷ್ಟು ಜನ ಇದ್ದಾರೆ ಅಂತ. ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಇಷ್ಟು ದೊಡ್ಡ ನೇಮ್ ಇದೆ, ಬೇಡ ನೆಕ್ಸ್ಟ್ ಇಯರ್ ಅವ್ನು ಆಡ್ತಾನೆ, ಈ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಮೇ ಬಿ ನಾವು ನೋಡೋರಿಗೆ ಅದಿರ್ಬೇಕಾದ್ರೆ ಅಲ್ಲಿ ಬ್ಯಾಟ್ ಮಾಡೋವರೆಗೂ ನನ್ನ ಹಿಂದೆ ಜವಾಬ್ದಾರಿ ನಿಭಾಯಿಸಲು ಇದ್ದಾರೆ ಅನ್ನೋದು ಒಂದು ಈಸಿ ಇರುತ್ತೆ. ನೀವ್ ಹೇಳೋ ಟೆಕ್ನಿಕಲ್ ಪಾಯಿಂಟ್ ಅಂದ್ರೆ ಒಂದು ವೇಳೆ ನಮ್ಗೆ ಬೌಲಿಂಗ್ ಹಿಂದಿಂದ ವೀಕ್ ಇದ್ದಿದ್ರೆ ಏನೋ ಅನ್ಬೋದಾಗಿತ್ತು. ಇವಾಗ ನಡೆಯುತ್ತೆ ಅನ್ನೋ ಅನ್ಕೋತೀನಿ. ಪಾಂಡ್ಯ ಇದ್ರೆ ಬೌಲಿಂಗ್ ಇದು ಚೆನ್ನಾಗಿದೆ, ನಮ್ದು ಸ್ಟ್ರೆಂತ್ ಇದೆ ಎಲ್ಲ ಇದ್ರಲ್ಲೂ. ಸ್ಪಿನ್ನರ್ ಇವರೆಲ್ಲ ಇರೋದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು. ಆದ್ರೆ ಡೆತ್ ಓವರ್ಸ್ ನಲ್ಲಿ ಬೂಮ್ರಾನ್ ಬಿಟ್ರೆ ಯಾರನ್ನ ಅವ್ರ ಜೊತೆಗೆ ಯಾರನ್ನ ಆಡಿಸ್ತಾರೆ ಹೇಳಿ, ಅದು ಸಮಸ್ಯೆ ಆಗ್ತಾ ಇರೋದು. ಇದೇ ಶಿವಮ್ ದುಬೆಗೆನೆ ಅವತ್ತು 17ನೇ ಓವರಲ್ಲಿ ಸರಿಯಾಗಿ ಹೊಡೆದ್ರು. ಅದು ಕಟ್ ಆಗ್ಬೇಕು ಅಂದ್ರೆ ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು. ಬುಮ್ರಾ, ಹರ್ಷದೀಪ್ ಸಿಂಗ್ ಚೆನ್ನಾಗಿರ್ತಾರೆ. ಬಟ್ ಹರ್ಷದೀಪ್ ಸಿಂಗ್ ಬುಮ್ರಾ ಸ್ಪೆಲ್ ಚೆನ್ನಾಗಿ ಆಗತ್ತೆ. ಬ್ಯಾಟಿಂಗ್ ಲೈನ್ ಕಡೆ ಬಂದಾಗ ಹರ್ಷದೀಪ್ ಕಡೆ ಇದೆಲ್ಲ ಚರ್ಚೆ ಆಗ್ತಾ ಇದೆ ಅಂದ್ರೆ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಮೈನಸ್ ಇದಾವೆ. ಮೈನಸ್ ಅಂದ್ರೆ ನಮ್ಮಲ್ಲಿ ಬಹಳ ಇದೆ. ಯಾಕಿಲ್ಲ ಬ್ಯಾಟಿಂಗ್ ನಲ್ಲಿ ನಿಮ್ಗೆ ಇರೋದೇ ವರ್ಮಾ, ಶರ್ಮಾ, ಆಮೇಲೆ ಯಾರು ಗಿಲ್, ತಿಲಕ್, 3 ಜನ. ತಿಲಕ್ ವರ್ಮಾ, ಸಂಜು
ಅಲ್ಲ ವರ್ಮ ಯಾರು ಶರ್ಮಾ ಯಾರು? ತಿಲಕ್ ಅಭಿಷೇಕ್ ಶರ್ಮಾ, ಶರ್ಮಾ, ಅಭಿಷೇಕ್ ಶರ್ಮಾ. ಶರ್ಮಾ ಓಕೆ. ಬಿಟ್ರೆ ಸಂಜು ಅಷ್ಟೇ ಆಡಿ ಇವ್ರು ಮೂರೇ ಜನ ಆಡ್ತಾ ಇರೋದು. ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಮಾಡೋ ಸಂದರ್ಭ ಬಂತು ಅಂದ್ರೆ ಸಂಜು ಸ್ಯಾಮ್ಸನ್ ಈ ತರ ಅಭ್ಯಾಸ ಪಂದ್ಯದಲ್ಲಿ ಮಾತ್ರ ಆಡೋದು. ರನ್ ರೇಟ್ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಆಡಿದ್ದನ್ನ ನೋಡೇ ಇಲ್ಲ. ರನ್ ರೇಟ್ ಟೋಟಲ್ ಡೌನ್ ಆಗುತ್ತೆ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಬಂದಾಗ. ಯಾಕಂದ್ರೆ ಆ ಸ್ಪೀಡ್ ಅಲ್ಲಿ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅವ್ರು. ಆ ಒಂದು ಈಗ ಆ ಕೈ ಮುಚ್ಕೊಂಡು ಸ್ಯಾಮ್ಸನ್ ಜಾಗದಲ್ಲಿ ಜಿತೇಶ್ ಇಲ್ಲ ಅಂದ್ರೆ ಈಗ ಆಡಿಸ್ಬೋದು, ಬಟ್ ಫೈನಲ್ ದಿನ ಆತರ ಚೇಂಜ್ ನಿಮಗೆ ಸಂಜು ವೀಕ್ನೆಸ್ ಏನು ತೋರಿಸಿಲ್ಲ ಚೇಂಜ್ ಮಾಡಕ್ಕೆ. ನಿಮಗೆ ಇಲ್ಲಿ ಪರ್ಫೆಕ್ಟ್ ಆಗಿದೆ ಟೀಮು. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಹೊತ್ತು ಮೂರನೇ ಪ್ಲೇಸ್ ಅಲ್ಲಿ ನಿಂತ್ರೆ ಸರ್ ಯಾವ ಪ್ರಾಬ್ಲಮ್ ಇಲ್ಲ ಟೀಮ್. ಇನ್ ಕೇಸ್ ಸಂಜು ಸ್ಯಾಮ್ಸನ್ ತೆಗೆದು ಜಿತೇಶ್ ಶರ್ಮಾನ ನಮ್ಮ RCB ಇವನ್ನ ಹಾಕೊಂಡ್ರೆ ಅಲ್ಲಿ ಏನಾದ್ರು ಒಂದು ರೀಸನ್ ಕೊಡಬೇಕಾಗುತ್ತೆ. ಸಂಜು ಸ್ಯಾಮ್ಸನ್ಗೆ ಏನಾದ್ರು ಇಂಜುರಿ ಆಗಿದೆನೋ ಪ್ರಾಕ್ಟೀಸ್ ಟೈಮ್ನಲ್ಲಿ, ಇನ್ನು ಆ ಥರದ್ದು ಏನಾದ್ರು ಇದು ಬದಲಾವಣೆ ಮಾಡ್ಬೋದಲ್ಲ. ಈಗ ಯಾಕಂದ್ರೆ ಗಿಲ್ಲು 6ನೇ ಪ್ಲೇಸ್ ವರೆಗೂ ಮೊನ್ನೆ ಟೆಸ್ಟ್ ಅಲ್ಲಿ ಆಡಿದ್ದಾರೆ. ಸಂಜುನ ಓಪನಿಂಗ್ ಕಳಿಸಿ ಒನ್ ಡೌನ್ ಗಿಲ್ ಕಳಿಸ್ಬೋದು. ಮೊದಲೇ ಹೇಳಿದ್ದಾರೆ, ಏಷ್ಯಾ ಕಪ್ ಆರಂಭಕ್ಕೂ ಮುಂಚೆ ಹೇಳಿದ್ದಾರೆ 1 and 2 ಫಿಕ್ಸ್, ಚೇಂಜ್ ಮಾಡಲ್ಲ. ಬಟ್ 3 ಇಂದ ಹಿಡಿದು ಲಾಸ್ಟ್ ತನಕನೂ ನಾನು ಯಾರನ್ನ ಯಾವಾಗ ಚೇಂಜ್ ಆಗಿದೆ ಸಾಕು. ಪ್ರತಿ ಮ್ಯಾಚ್ ಅಲ್ಲಿ ಸಾಕಷ್ಟು ಅವರೇ ಬ್ಯಾಟಿಂಗ್ ಬರ್ದಷ್ಟು ಚೇಂಜ್ ಮಾಡಿದ್ದಾರೆ. ಮೊನ್ನೆನೂ ಅಷ್ಟೇ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂದಾಗ ಬೇರೆ ಯಾರ್ಯಾರನ್ನೋ ಕಳಿಸ್ತಾ ಇದ್ರು. ಸೊ ಎಕ್ಸ್ಪೆರಿಮೆಂಟ್ ನಡೆದಿದೆ. ಅದು ಲೀಗ್ ಹಂತದಲ್ಲಿ ಅಥವಾ ಸೂಪರ್ 4 ಹಂತದಲ್ಲಿ ಮುಗಿದಿದೆ. ಇವತ್ತು ಆ ರೀತಿಯ ಒಂದು ಪ್ರಯೋಗ ಶಾಲೆ ಮಾಡಕ್ ಹೋದ್ರೆ ಇವತ್ತು ಮಾಡಲ್ಲ ದೊಡ್ಡ ಇವತ್ತು ಪಾಟೀಲ್ ಇತಿಹಾಸ. ಯಾಕಂದ್ರೆ ನಾವು ಏಷ್ಯಾ ಕಪ್ ಇತಿಹಾಸದಲ್ಲೇ ಫೈನಲ್ ಅಲ್ಲಿ ಮುಖಾಮುಖಿ ಆಗಿಲ್ಲ ಒಂದು. ಅದ್ರಲ್ಲೂ ಕೂಡ ನಾವ್ ಯಾವ್ದೋ ಒಂದು ಬಾಂಗ್ಲಾ ಬಂತು ಮೊನ್ನೆ, ಅವರು ಪಾಪ ಅವರೇ ಗೆದ್ದು ಹೋದ್ರು ಅಂದ್ರು ಬೇಜಾರಿರ್ಲಿಲ್ಲ ನಮ್ಗೆ, ಏನೋ ಸುಮ್ಮನಾಗ್ಬಿಡ್ತಿದ್ವಿ ನಾವು. ಬಟ್ ಇವ್ರಿಗೆ ಮಾತ್ರ ಕೊಟ್ಟು ಕಳಿಸಬಾರ್ದು. ಆ ಟ್ರೋಫಿ ಬಾಂಗ್ಲಾದೇ ಬೇಕಂತಲೇ ಬಿಟ್ಕೊಟ್ರಲ್ಲ ಪಾಕಿಸ್ತಾನಕ್ಕೆ. ಅಲ್ಲ ಅವ್ರು ಬಿಟ್ಕೊಟ್ಟಿದ್ದಿರ್ಬೋದು. ಅಲ್ಲಿ ಪಾಕಿಸ್ತಾನ ಸೋಲ್ಲಿ ರೆಕಾರ್ಡ್ ಇನ್ನೊಂದು ಕಂಟಿನ್ಯೂ ಆಗಲಿ. ವರ್ಲ್ಡ್ ಕಪ್ ನಲ್ಲಿ ಹೇಗೆ ಹೇಳಕ್ಕಾಗಲ್ಲ ಸರ್. ಯಾಕಂದ್ರೆ ನಾವು ಈ ಸಾರಿ ಬಾಂಗ್ಲಾದ ಆಟಗಾರನು IPL ಬಾಯ್ಕಟ್ ಮಾಡಿದೀವಿ. ಮೇ ಬಿ ಆ ಕಾರಣಕ್ಕೆ ಇರ್ಬೋದು. ಬಾಯ್ಕಟ್ ಮಾಡಿಲ್ಲ, ಯಾರನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ. ಅವ್ರನ್ನು ಯಾರು ತಗೊಳ್ಳೋಂಥವ್ರು ಯಾರು ಅಂತ ಪ್ಲೇಯರ್ ಇಲ್ಲ ಅಲ್ಲಿ. ಇದ್ದವರೆಲ್ಲ ರಿಟೈರ್ಡ್ ಆಗುವಂತ ಮುಸ್ತಿಫಿಜರ್ ಒಬ್ರು ಆಡಿದ್ರು ಅನ್ಸುತ್ತಲ್ಲ. ಅಲ್ಲ ಈಗ ಏನ್ ಭಾರತ ಈಗ ಒಂದು ಒಳ್ಳೆ ಸೆಟ್ ಟಾರ್ಗೆಟ್ ಮಾಡಬೇಕು ಅಂದ್ರೆ ಎಷ್ಟು ರನ್ ಹೊಡಿಬೇಕಾಗುತ್ತೆ? ಫಸ್ಟ್ ಬ್ಯಾಟಿಂಗ್ ನಮ್ದು ಬಿದ್ರೆ 190 ಅಥವಾ 200 ಇಟ್ಕೊಂಡ್ಬಿಡೋಣ. ಯಾಕಂದ್ರೆ ನಾವು ಶ್ರೀಲಂಕಾ ಜೊತೆಗೆ ಮ್ಯಾಚ್ ನೋಡಿದಾಗ ಎಲ್ಲೋ ಅದು ಸೆಕೆಂಡ್ ಬ್ಯಾಟಿಂಗು ಫ್ರೆಂಡ್ಲಿ ಆಗಿ ಬರ್ತಾ ಇದೆ. ಡೆತ್ಗೆ ಒಂದು 60 ರನ್ ಬೇಕು. ಹೌದು, ಅಲ್ಲ ಬಂದಿದೆ ಸೆಕೆಂಡ್ ಬ್ಯಾಟಿಂಗ್ ನಲ್ಲೂ ರನ್ ಬಂದಿದೆ. ಅದಕ್ಕೋಸ್ಕರ ನಾನು 200 ಅಂತ ಪಿಚ್ ಚೆನ್ನಾಗಿದೆ. ಮಿನಿಮಮ್ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಇದ್ರು. ಇಷ್ಟು ದಿನ ಏನಾಯ್ತು, ಕಳೆದ ಒಂದು 2 ಪಂದ್ಯದವರೆಗೆ ಸೆಕೆಂಡ್ ಬ್ಯಾಟಿಂಗ್ ಟೈಮ್ನಲ್ಲಿ ಡ್ಯೂ ಫ್ಯಾಕ್ಟರ್ ಆಗ್ತಿತ್ತು. ಈ ಸರಿ ಅದು ಆಗಿಲ್ಲ. 2-3 ಮ್ಯಾಚ್ ಅಂತ ಡಿವೇ ಬಿದ್ದಿಲ್ಲ. ಅದೇ ಅಂದ್ರೆ ಟಾಸ್ ಯಾರಿಗೆ ಮ್ಯಾಟರ್ ಆಗುತ್ತೆ, ಭಾರತಕ್ಕ ಅಥವಾ ಪಾಕಿಸ್ತಾನಕ್ಕೆ? ಪಾಕಿಸ್ತಾನಕ್ಕೆ ಮ್ಯಾಟರ್ ಆಗುತ್ತೆ. ಭಾರತ ಒಂದು ಎರಡೇ ಜಾಗದಲ್ಲಿ ವೀಕ್ನೆಸ್ ಇದೆ. ಒಂದು ಮಧ್ಯಮ ಕ್ರಮಾಂಕ ಬ್ಯಾಟ್ಸ್ಮನ್ ಎಚ್ಚೆತ್ಕೋಬೇಕು. ಇನ್ನೊಂದು ಫೀಲ್ಡಿಂಗ್ ಟೈಟ್ ಮಾಡ್ಕೊಂಡ್ಬಿಟ್ರೆ, ಬಂದಿರೋ ಕ್ಯಾಚ್ ಎತ್ಕೊಂಡ್ಬಿಟ್ರೆ ಸಾಕು ಅಷ್ಟೇ. ಬೇರೆ ಏನಿಲ್ಲ. ಯಾವ್ದಾದ್ರೂ ಟಾಸ್ ಮ್ಯಾಚ್ ವಿನ್ ಆಗುತ್ತೆ. ಇವತ್ತು ಕ್ಯಾಚ್ ಪ್ರಾಕ್ಟೀಸ್ ಮಾಡಿದಿದ್ರೆ ನಮ್ಮವರು ನಮ್ಗೆ ನೋಡಿ ಶುಭ್ಮನ್ ಗಿಲ್ ಕ್ಯಾಚ್ ಬಿಟ್ಟಾಗ ಅಯ್ಯೋ ಅನ್ಸ್ಬಿಡುತ್ತೆ ನಮಗೆ. ಅಂತ ಒಬ್ಬ ಫೀಲ್ಡರ್ ಕ್ಯಾಚ್ ಒಂದು ಏನಿರುತ್ತೆ ಅಂದ್ರೆ ಅಭಿಷೇಕ್ ಶರ್ಮಾ, ಆಮೇಲೆ ಶಿವಮ್ ದುಬೆ ಎಲ್ಲರೂ ಬಿಟ್ಟು. ಅಭಿಷೇಕ್ ಶರ್ಮಾ ಕ್ಯಾಚ್ ಟಫ್ ಕ್ಯಾಚ್ಗಳನ್ನ ಬಿಟ್ಟು ಸ್ವಲ್ಪ. ಬಟ್ ನಮ್ಗೆ ಬೇಜಾರಾಗಿದ್ದು ಕುಲ್ದೀಪ್ ಯಾದವ್ ಮತ್ತೆ ಶುಭ್ಮನ್ ಗಿಲ್ ಈಸಿ ಕ್ಯಾಚ್ ಅನ್ನ ಬಿಡ್ತಾರೆ ಅಂದಾಗ, ಒಂದು ಆ ಮ್ಯಾಚ್ ಅನ್ನ ಸೀರಿಯಸ್ ಆಗಿ ತಗೊಳ್ಳದೇ ಇರೋದಂಗ ರೀಸನ್ ಇರ್ಬೋದು. ಇನ್ನೊಂದು ಆ ಪ್ರೆಷರ್ನಲ್ಲಿ ಇವರಷ್ಟಕ್ಕೆ ಇವರು ಒತ್ತಡಕ್ಕೆ ಒಳಗಾಗಿ ಬಿಟ್ಟರೆ ಗೊತ್ತಿಲ್ಲ. ಫರಾನ್ 50 ಹೊಡೆದಾಗ ಅದೇ ಆಗಿದ್ದಲ್ಲ ಸರ್, ಆ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ ಅವ್ರು ಕ್ಯಾಚ್. ನಾವು ಹಿಂಗ್ ಮಾಡ್ಬಿಡೋಣ ಸರ್, ಫೀಲ್ಡಿಂಗ್ ಬಂದಾಗ ಜಿತೇಶ್ ಶರ್ಮನ ಒಳಗೆ ಹಾಕೊಳ್ಳೋದು ಇವತ್ತು ಚಾನ್ಸಸ್ ಇದೆ. ಕ್ಯಾಚ್ ಯಾಕೆ ಬಿಡ್ತಿದ್ದಾರೆ ಅಂದ್ರೆ ನಮ್ ಲೆವೆಲ್ಗೆ ಬರ್ಲಿ ಅಂತ ಒಂದು ಸ್ವಲ್ಪ ರನ್ ಕೊಡೋಣ, ಆಮೇಲೆ ನಮಗೂ ಕೂಡ ತಲೆ ಹೊಡಿತಾರೆ. ಪಾಟೀಲ್ ಇವತ್ತು ಹಾರ್ದಿಕ್ ಪಾಂಡೆ ಬೌಲಿಂಗ್ ಮಾಡಿ ವಾಪಸ್ ಹೋಗಿ ಕೂತ್ಕೊಂಡು ಮತ್ತೆ ಬೌಲಿಂಗ್ ಬರೋ ಚಾನ್ಸ್ ಇದೆ. ಫೀಲ್ಡಿಂಗ್ ಚೇಂಜ್ ಮಾಡ್ಬೋದು. ಇವತ್ತು ರಿಂಕು ಸಿಂಗ್ ಫೀಲ್ಡಿಂಗ್ ಅಲ್ಲಿ ಇರ್ತಾರೆ. ರಿಂಕು ಸಿಂಗ್ ಏನ್ ಸರ್ ಇಷ್ಟೇ ಇದಾರೆ ಎಲ್ಲ ಇಡೀ ತುಂಬಾ ಚೆನ್ನಾಗಿದೆ. ಅವರು KKR ಗೆ IPL ಗೆ ಬಂದಿದ್ದು ಫೀಲ್ಡ್ ಮಾಡೋದಕ್ಕೆ, ಫೀಲ್ಡಿಂಗ್ ಕರ್ಸ್ಕೊಂಡಿದ್ದ ಅವ್ರನ್ನ. ಅದಾದ ನಂತರ ಹೇಗೋ ಒಂದು ಚಾನ್ಸ್ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ. ಕ್ಯಾಚ್ ತಗೊಂಡ್ರು, ರನ್ನಿಂಗ್ ಕ್ಯಾಚ್ ತಗೊಂಡ್ರು, ಬೌಂಡ್ರಿ ಲೈನ್ ಇಂದ ಹೆಚ್ಚು ಕಡಿಮೆ ಒಂದು 15 ಮೀಟರ್ ದೊಡ್ಡ ಏರಿಯಾ ಕವರ್ ಮಾಡೋದು ಅಂದ್ರೆ ಪಾಟೀಲ್ ಈಗ ಇರೋದ್ರಲ್ಲಿ ಒಂದು ದೊಡ್ಡ ಏರಿಯಾನೇ ಕವರ್ ಮಾಡ್ತಾರೆ ಅಂದ್ರೆ ಹಾರ್ದಿಕ್ ಪಾಂಡ್ಯ. ಇವತ್ತಿಗೂ ಫಿಟ್ನೆಸ್. ಇವತ್ತಿನ ಪಂದ್ಯದಲ್ಲಿ ಯಾರು ಹೀರೋ ಆಗ್ತಾರೆ ಇಂಡಿಯಾ ಕಡೆಯಿಂದ? ನನಗೆ ಯಾಕೋ ಮತ್ತೆ ಅಭಿಷೇಕ್ ಶರ್ಮಾನೇ ಅನಿಸ್ತಾ ಇದೆ. ಅಭಿಷೇಕ್ ಶರ್ಮಾ ಮತ್ತೆ ಕುಲ್ದೀಪ್ ಯಾದವ್ ಈ ಇಬ್ಬರು 100% ಅವರ 100% ಕೊಟ್ಟು ವಿನ್ ಮಾಡಿಸ್ತಾರೆ ಅಂತ ನಿಮ್ಮ ಪ್ರಕಾರ? ಅಭಿಷೇಕ್ ಒಂದು, ಇನ್ನೊಂದು ಕಡೆಯಲ್ಲಿ ಮಿಡ್ಲ್ ಆರ್ಡರ್ನಲ್ಲಿ ಇನ್ ಕೇಸ್ ಶುಭನ್ ಗಿಲ್ಗೆ ಅವಕಾಶ ಬಂತು ಅಂದರೆ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಅವಕಾಶ ತೋರಿಸ್ತಾರೆ ಇವತ್ತು ಅಂತ ಅನ್ಕೊಂತೀನಿ. ಒಂದು ಹೋಪ್ಸ್ ಇಡ್ತೀನಿ ಅವ್ರ ಮೇಲೆ. ನನ್ನ ಪ್ರಕಾರ ಶುಭ್ಮನ್ ಗಿಲ್ ಮತ್ತೆ ನಮ್ಮ ಕುಲ್ದೀಪ್ ಯಾದವ್ ಇವತ್ತು ಹೀರೋ ಆಗ್ತಾರೆ ಅನ್ಸುತ್ತೆ. ಅಭಿಷೇಕ್ ಶರ್ಮಾ ಶಿವಮ್ ದುಬೆ ಬಾಲಿಂಗ್ ನಲ್ಲಿ ಬೌಲಿಂಗ್ ನಲ್ಲಿ
ಬ್ಯಾಟಿಂಗ್ನಲ್ಲಿ ಎರಡರಲ್ಲೂ ಅವಕಾಶ ಸಿಕ್ಕಿದ್ರೆ ದುಬೈ ಅವರು ಹೀರೋ ಆಗ್ತಾರೆ ಆಗ್ತಾರೆ ಅಂತ ನನ್ನೊಂದು ಫೀಲ್. ಓಕೆ, ಮ್ಯಾಚ್ ಒನ್ ಸೈಡ್ ಆಗುತ್ತಾ ಕಾಂಪಿಟೇಷನ್ ಇರುತ್ತಾ? ಇಲ್ಲ, ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಂತ ಅನ್ನೋಲ್ಲ, ಕಾಂಪಿಟೇಷನ್ ಇರುತ್ತೆ. ಏನೇ ಕಮ್ಮಿ ಆದ್ರೂ ಒಂದು 170 160 ಏನೋ ಟೈಟ್ ಆಯ್ತಪ್ಪ ಅಂದ್ರೂ 160+ ಅಂತೂ ಬಂದೇ ಬರುತ್ತೆ. ಅದೇ ಕಾಂಪಿಟೇಷನ್ ಇರಬೇಕು. ನನಗನ್ಸುತ್ತೆ ಇಂಡಿಯಾ ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು 25-30 ರನ್ನಲ್ಲಿ ಗೆಲ್ಬೋದು ಅಂತ. ಫಸ್ಟ್ ಒನ್ ಸೈಡ್ ಬ್ಯಾಟಿಂಗ್ ನಮ್ಮವ್ರು ಮಾಡಿದ್ರೆ. ಹೌದೌದು, ಯಾಕಂದ್ರೆ ಚೇಂಜಿಂಗ್ ಅಂತ ಬಂದಾಗ ಟೀಮ್ ತುಂಬಾ ಚೆನ್ನಾಗಿದೆ. ಕ್ಯಾಪ್ಟನ್ ಒಂದು ಫೀಲ್ಡಿಂಗ್ ಸೆಟ್ ಮಾಡಲ್ಲ, ಒಂದೇನೋ ಸೋಲ್ನ ಆಲ್ರೆಡಿ 100 ರನ್ ಆದಾಗ ಒಪ್ಕೊಂಡ್ಬಿಡ್ತಾರೆ ಪಾಟೀಲ್, ಸೈಲೆಂಟ್ ಆಗಿ ಇದ್ಬಿಡುತ್ತೆ ಟೀಮ್. ಅದಕ್ಕೆ ಅನ್ಸುತ್ತೆ ನಮಗೆ ಕೊಹ್ಲಿ ಇರ್ಬೇಕೇನೋ ಅಂತ. ಲಾಸ್ಟ್ ಮೂಮೆಂಟ್ ವರ್ಗು ಬಿಟ್ಕೊಡ್ಬಾರ್ದು, ಅದೊಂದು ಟ್ರಿಗರ್ ಇರಬೇಕು. ಗ್ರೌಂಡ್ ಅಲ್ಲಿ ಎಲ್ಲ ಸೈಲೆಂಟ್ ಆಗ್ಬಿಟ್ರೆ ನಮ್ಗೆ ಅವ್ನ ಬ್ಯಾಟ್ಸ್ಮನ್ಗಳು ನಾನು ಹೊಡಿತಾ ಇರೋ 6ಗೆ ಇವರೆಲ್ಲ ಹೆದರ್ಕೊಂಡ್ಬಿಟ್ಟವ್ರೆ ಅನ್ನಂಗೆ. ಬಟ್ ನನಗೇನು ಅನ್ಸುತ್ತೆ ಅಂದ್ರೆ ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದ್ರೆ 200 ಹೊಡಿತೀವಿ, ಇವ್ರನ್ನ 130 135ಗೆ ಅಲೌಟ್ ಮಾಡ್ತೀವಿ, ಹಿಂಗೆ ಅನಿಸ್ತಾ ಇರೋದು. ಅಕಸ್ಮಾತ್ ಅವ್ರು ಬ್ಯಾಟಿಂಗ್ ಮಾಡಿದ್ರೆ 150 ಅವ್ರು ಹೊಡಿತಾರೆ, ನಾವೊಂದು 16 ಓವರ್ ಕಾನ್ಫಿಡೆಂಟ್ ಅನ್ಸಲ್ವಾ? ಓವರ್ ಕಾನ್ಫಿಡೆಂಟ್, ಯಾಕೆಂದ್ರೆ ನಮ್ಮ ತಂಡ ಹಂಗಿದೆ, ಅದಕ್ಕೆ ಟೀಮ್ ಆ ಥರ ಇದೆ. ಆಟಗಾರರ ಮೇಲೆ ನಂಬಿಕೆ ಇದೆ, ಅವ್ರು ಫಾರ್ಮ್ ಅಲ್ಲಿ ಇದ್ದಾರೆ, ಅದು ಕಾರಣ. ಏನೇ ಆದ್ರೂ ಗ್ರೌಂಡಲ್ಲಿ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಇಂಥ ಫೈನಲ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಸಹ ಫೈನಲ್ ಇಷ್ಟೊಂದು ಇದು ನಿರೀಕ್ಷೆ ಇಟ್ಕೊಂಡಾಗ ಲೋ ಸ್ಕೋರ್ ಮ್ಯಾಚ್ ಆಗಿದ್ದು ಜಾಸ್ತಿ ಇದೆ. ಫೈನಲ್ ನಲ್ಲಿ ಅದೇ ಫೈನಲ್ 160 170 ಆದ್ರೂ ಕೂಡ ಒಳ್ಳೆ ಫೈಟ್ ಅಂತೂ ಇದೆ. ಎರಡು ತಂಡದಲ್ಲಿ ನೀವು ಹಂಗಾಗಿ 170 ಆಗಿ ಆಮೇಲೆ ಅವ್ರು ಚೇಂಜಿಂಗ್ ಬಿದ್ರೆ ಕಷ್ಟ. ಅಂದ್ರೆ ನಿಮ್ಗೂ ಭಯನಾ? ಭಯ ಅಲ್ಲ, ನಿಮ್ಗೆ ಭಯ ಕಾಣ್ತಾ ಇದೆ. ಹೌದೌದು, ಇದು ಕ್ರೂಸಿಯಲ್ ಮ್ಯಾಚ್. ಯಾರ ಕಡೆ ಆದ್ರೂ 5 ವಿಕೆಟ್ ಹೋಗೇ ಹೋಗ್ತವೆ ಇಂಡಿಯಾದವಾದ್ರೆ. ಇವತ್ತು ಏನ್ ನಿಮಗೆ ಓಪನಿಂಗ್ 160 170 ನಾನು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. 200 ಒಂದು 5 ವಿಕೆಟ್ ಲಾಸ್ ಆಗೇ ಆಗ್ತವೆ. 200+ ಹೋಗ್ಲೇಬೇಕು. ನೀವು 180 ಒಳಗಡೆ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲ, ಅದು ಚೇಂಜಿಂಗ್ ಮಾಡೋದು ಅದು ಒಳ್ಳೇದೇ. ಹೌದೌದು. ಹಂಗಾಗಿ ಪಿಚ್ ನಾವು ಶ್ರೀಲಂಕಾದಲ್ಲಿ ಯಾವ ತರ ಇತ್ತು, ನಮಗೊಂದು ಅನುಭವ ಇದೆ. 140 150 ಎಷ್ಟೋ ಹೊಡೆದಿದ್ವಿ, ನೋ ಲಾಸ್ ಅಲ್ಲಿ ಪಾಕಿಸ್ತಾನ ಇದೇ ಪಿಚ್ ಅಲ್ಲೇ ಹೊಡೆದಿರೋದು. ಬಾಬರ್ ಮತ್ತೆ ರಿಜ್ವಾನ್, ಆದ್ರೆ ಅವತ್ತು ಬಾಬರ್ ರಿಜ್ವಾನ್ ಫಾರ್ಮಲ್ ಇದ್ರು. ಹೌದು, ಅಲ್ಲ ಬಟ್ ನೋ ಲಾಸ್ ಅಲ್ಲಿ ಹೊಡೆಯೋದು, ಈಗ ಸೋಲಸಲ್ಲಿ ಹೊಡೆಯುತ್ತಾ ಅವ್ರು ಅಷ್ಟು ಫಾರ್ಮಲ್ ಇದ್ರು. ನಮ್ಮ ಈಗ ಅವಕಾಶ ಇದೆಯಲ್ಲ ಭಾರತಕ್ಕೆ ನೋ ಲಾಸ್ ಹೊಡೆಯೋದಕ್ಕೆ. ಈ ಒಂದು ರಿವೆಂಜ್ ಇವತ್ತೇನಾದ್ರು ರಿವೆಂಜ್ ಇದೆಯಲ್ಲ. ಈಗ ಫಕರ್ ಜಮಾನ್ ಒಳ್ಳೆ ನಮ್ಮ ಕಳಕಳಿಯ ಮನವಿ ಏನಂದ್ರೆ ಗೆದ್ದಾದ ನಂತರ ಅವ್ರಿಗೆ ಅರ್ಪಿಸಿದೀವಿ ಇವ್ರಿಗೆ ಅರ್ಪಿಸಿದ ಅನ್ನೋದು ಬೇಡ. ಕ್ರಿಕೆಟ್ ತರಾನೇ ನೋಡೋಣ. ಲಾಸ್ಟ್ ಟೈಮ್ ನನಗೂ ಕೂಡ ಸೂರ್ಯಕುಮಾರ್ ಅದು ಹೇಳಿದ್ದು ಸರಿ ಅನ್ಸಲಿಲ್ಲ. ಅದು ಪೆಹಲ್ಗಾಮ್ ಘಟನೆ ಅದು ದೇಶ ಅಂತ ಬಂದಾಗ ಇರ್ಲಿ. ಬಟ್ ನಾನು ಹೇಳ್ತಾ ಅವರು ಸೈನಿಕರಿಗೆ ಅರ್ಪಿಸಿದ್ದಾರೆ. ಅದರಲ್ಲಿ ರಾಜಕೀಯ ಬೇಡ ಅಂತ ಹೇಳ್ತಾರೆ. ರಾಜಕೀಯ ಅಲ್ಲ, ಅದು ರಾಜಕೀಯ ಹೇಗಾಗುತ್ತೆ ಮ್ಯಾಟರ್. ನಾವು ಈ ತರ ನೀವು ಹಿಂಗ್ ಹೆಂಗ್ ಬೇಕು ಸಿಗ್ನಲ್ ಮಾಡ್ಬೋದು, ನಾವು ಅರ್ಪಣೆ ಮಾಡಂಗಿಲ್ವಾ? ಏನು ಬೇಡ ಅಂತಂದ್ರೆ ಆರಾಮಾಗಿ ತಬ್ಕೋಬಹುದು, ಬ್ಯಾಟ್ ಕೊಡ್ಬೋದು, ಬಾಲ್ ಕೊಡ್ಬೋದು. ನೀನ್ ಬಾ ನಮ್ಮೂರಿಗೆ, ನಾನ್ ನಿಮ್ಮೂರಿಗೆ ಬರ್ತೀನಿ, ಆಮೇಲೆ ಬಾ ಸ್ವೀಟ್ ತಿನ್ನೋಣ ಅಂತ ಅವರು ಫೇಕ್ ಸಿಗ್ನಲ್ ಕೊಡ್ತಾ ಇರೋ ಇವತ್ತಿನ ಸೆಲೆಬ್ರೇಷನ್ ಹೇಗಿರುತ್ತೆ, ಯಾರಿಗೆಲ್ಲ ಅರ್ಪಿಸ್ತಾರೆ ಅನ್ನೋದು. ಏನೋ ನಾವು ಗೆದ್ರೆ ಸೈನಿಕರಿಗೆ ಅರ್ಪಿಸೋಣ. ಥ್ಯಾಂಕ್ ಯು ವೆರಿ ಮಚ್ 3 ಗಂಟೆಗೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಕಾದಾಟ ಆರಂಭ ಆಗುತ್ತೆ. ಅದು ಭಾರತ ಆ್ಯಂಡ್ ಪಾಕಿಸ್ತಾನ. ಮತ್ತೆ ನಾವು ನಿಮ್ಮ ಜೊತೆಲಿ 7:15 ಮತ್ತೆ ಸಿಗ್ತೀವಿ. ಪಿನ್ ಟು ಪಿನ್ ಮಾಹಿತಿ, ಬಾಲ್ ಟು ಬಾಲ್ ಮಾಹಿತಿನ ಕೊಡ್ತೀವಿ. ಸೊ ಇವತ್ತಿನ ಪಂದ್ಯ ಏನಾಗಬಹುದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇತಿಹಾಸದಲ್ಲಿ 41 ವರ್ಷಗಳ ಬಳಿಕ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತ ಮತ್ತೆ ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಫೈನಲ್ಗೆ ಬರ್ತಾ ಇರುವಂಥದ್ದು. ಸಹಜವಾಗಿ ಕುತೂಹಲ ಅಂತೂ ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.